100 ವರ್ಷ ವಾರಂಟಿ ಕೊಡ್ತೀನಿ ಸರ್ ಖಂಡಿತ ಯಾವ ಸೋಫಾ ಬೇಕು ಏನ್ ಸರ್ ಇಷ್ಟು ಸಾಫ್ಟ್ ಇದೆ ಇದು ಸರ್ ಸಾಫ್ಟ್ ಕುಷನ್ ಇಲ್ಲಿವರೆಗೂ ಹೋಗ್ತಾ ಇದೆ ಇದು ಸಕ್ಕತ್ತಾಗಿದೆಯಲ್ಲ ಸರ್ ಇದು ಜಬರ್ದಸ್ತ್ ಮಾಡೋದು ಸರ್ ತುಂಬಾ ದಪ್ಪ ಕುಷನ್ ನೋಡಿ 8 ಇಂಚ್ ಕುಷನ್ ಹಾಕಿರೋದು ಉಡ್ಡು ಅಷ್ಟೇ ಥಿಕ್ನೆಸ್ ನೋಡಿ ಸರ್ 18 ವರ್ಷ ಹಿಂದೆ ನಾನು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದಾಗ ಒಂದು ಕಾರ್ಪೆಂಟ್ರು ಒಬ್ಬ ಪಾಲಿಶ್ ಹುಡುಗನ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರು 4 ಫ್ಯಾಕ್ಟ್ರಿ ಇದಾವೆ ಇದಕ್ಕೆಲ್ಲ ರೀಸನ್ ಏನಂದ್ರೆ ಸರ್ ಐಟಮ್ ಕ್ವಾಲಿಟಿ ಹಾಯ್ ನಮಸ್ತೆ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾನು ಬಂದಿರೋದು ಆಪಲ್ ವುಡ್ ಫರ್ನಿಚರ್ನ ಭೇಟಿ ಮಾಡಿದ್ದೀನಿ ಇವತ್ತು ಕಂಪ್ಲೀಟ್ ನೋಡ್ತಿರ್ಬೋದು ಈ ಸೆಕ್ಷನ್ ಪೂರ್ತಿ ನಿಮಗೆ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಬರ್ತಾ ಇರೋವಂಥ ಸೋಫಾಗಳು ಮಾಡಲ್ಸ್ ನೋಡ್ತಾ ಇದ್ರೆ ಸಕ್ಕದಾಗಿದೆ ಸೊ ಫಿಲ್ ಮಾಡಬೇಕಾ ನೀವು ಈ ಸ್ಟೋರ್ಗೆ ಬರಬೇಕು ಆಲ್ಮೋಸ್ಟು ನಾನು ನೋಡೋಕೆ ಹೋದರೆ ಸಿಕ್ಕಾಬಿಟ್ಟೆ ದೊಡ್ಡದಾಗಿದೆ ಬಟ್ ಎಕ್ಸಾಕ್ಟ್ ಗೊತ್ತಿಲ್ಲ ಎಷ್ಟು ಸ್ಕ್ವೇರ್ ಫೀಟಲ್ಲಿ ಇದೆ ಅಂತ ಸೊ ಅದನ್ನು ಸರ್ ಹತ್ರ ಕೇಳೋಣ ಸೊ ಸಾಕಷ್ಟು ಮಾಡಲ್ಸು ಒಂದು ಹೇಳ್ಬೋದು ನಾನು ಒಂದು 50ರಿಂದ ಒಂದು 60 ಕಲೆಕ್ಷನ್ಸು ಈ ಒಂದು ಸ್ಟೋರಲ್ಲಿ ನೀವು ನೋಡ್ಬೋದು ಸಕ್ಕದಾಗಿರುತ್ತೆ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಬೇಕು ನೀವು ಮತ್ತು ಆದಷ್ಟು ಈ ವಿಡಿಯೋನ ಶೇರ್ ಮಾಡಬೇಕು ಯಾಕಂದರೆ ಹೊಸೊಬ್ಬರು ಏನಾದರೂ ಫರ್ನಿಚರ್ನ ನೋಡ್ತಾ ಇದ್ದಾರೆ ಅದು ಪ್ರೀಮಿಯಂ ಸೆಗ್ಮೆಂಟಲ್ಲಿ ಅಂಥವ್ರಿಗೆ ಬೆಸ್ಟ್ ಆಗಿರುತ್ತೆ ಸೊ ಸರ್ ನಮ್ಮ ಜೊತೆ ಇದ್ದಾರೆ ಆಪಲ್ ವುಡ್ ಫರ್ನಿಚರ್ ಕಡೆಯಿಂದ ಅವ್ರ ಹತ್ರ ತಿಳ್ಕೊಳ್ಳೋಣ ಬನ್ನಿ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಸರ್ ಅಂಗಡಿ ನೋಡ್ತಾ ಇದ್ದೀನಿ ತುಂಬ ಕಲೆಕ್ಷನ್ಸ್ ಇಟ್ಟಿದ್ದೀರಾ ಏನಕ್ಕೆ ಇಷ್ಟೊಂದು ಕಲೆಕ್ಷನ್ಸು ಸರ್ ಏನಕ್ಕೆ ಕನೆಕ್ಷನ್ಸ್ ಅಂದ್ರೆ ಸರ್ ಅಂಗಡಿನೇ ದೊಡ್ಡ ಅಂಗಡಿ ನಮ್ದು ಏನು ಸ್ಕ್ವೇರ್ ಫೀಟಲ್ಲಿ ಬಂದಿದೆ 8500 ಸ್ಕ್ವೇರ್ ಫೀಟಲ್ಲಿ ಇದೆ ಅದಕ್ಕಾಗಿ ಕಲೆಕ್ಷನ್ಸ್ ಜಾಸ್ತಿ ಇದೆ ಸರ್ ಯಾಕಂದ್ರೆ 1 2 3 4 ಅಂತಿಲ್ಲ ಕಲೆಕ್ಷನ್ಸ್ ತುಂಬಾ ಯಾವ್ದಾಗಿರ್ಬೋದು ಸೋಫಾ ಆಗಿರ್ಬೋದು ಡೈನಿಂಗ್ ಆಗಿರ್ಬೋದು ಕಾಟ್ ಆಗ್ಬೋದು ತುಂಬಾ ಕಲೆಕ್ಷನ್ಸ್ ಇಟ್ಟಿದ್ದೀವಿ ಆಕ್ಚುಲಿ ನಮ್ದು 2 ಬ್ರಾಂಚ್ ಇದೆ ಒಂದು ಬಂದು ಔಟರ್ ರಿಂಗ್ ರೋಡ್ ಬಾನಸವಾಡಿ ಇನ್ನೊಂದು ಬಂದು ದುಮ್ಸಂದ್ರ ಸರ್ಜಾಪುರ ಮೇನ್ ರೋಡ್ ಅಂದ್ರೆ ನೀವು ಇಲ್ಲೂ ಬರ್ಬೋದು ಅಂದ್ರೆ ನಿಮ್ಗೆ ಹತ್ರ ಎಲ್ಲಿ ಬರುತ್ತೋ ನೀವು ಲೊಕೇಶನ್ ಎಲ್ಲಿ ಬರ್ಕೋ ನೀವು ಅಲ್ಲಿ ಬೇಕಾದ್ರೆ ಚೂಸ್ ಮಾಡ್ಕೋ ಬಟ್ ನಾನು ಹೇಳ್ತೀನಿ ಇಲ್ಲಿ ಬನ್ನಿ ಇಲ್ಲಿ ನೀವು ಬಂದರೆ ಒಂದಲ್ಲ ಒಂದು ಸೆಲೆಕ್ಷನ್ ಮಾಡ್ಕೊಂಡು ಹೋಗೋದಂತ ಗ್ಯಾರಂಟಿ ನಾನು ಹೇಳ್ತೀನಿ ಬರೀ ಸೋಫಾ ಇಲ್ಲದೆ ಏನು ಯಾವುದಾದ್ರಲ್ಲಿ ಡೀಲ್ ಮಾಡ್ತೀರಾ ಸರ್ ನೀವು ಸರ್ ಪ್ರತಿಯೊಂದು ಮನೆಗೆ ಬೇಕಾಗಿರೋಂಥ ಪ್ರತಿಯೊಂದು ಫರ್ನಿಚರು ಅಂದರೆ ಒಂದು ಸೋಫಾ ಇವಾಗ ಕಾರ್ನರ್ ಸೋಫಾ ಇರ್ಬೋದು 311 3-2 ಆಗಿರ್ಬೋದು 3-2 ಡಿವೈಡ್ ಲಾಂಜರ್ ಸೋಫಾ ಇಲ್ಲ ಬರೀ 3 ಸೀಟರ್ ಬೇಕಾ ಸೋಫಾ ಕಮ್ ಬೆಡ್ ಬೇಕಾ ಯಾವ ಥರ ಬೇಕಾದ್ರೂ ವುಡನ್ ಸೋಫಾ ಆಗಲಿ ಡೈನಿಂಗ್ ಟೇಬಲ್ ಆಗಲಿ ಎಲ್ಲ ಪ್ರತಿಯೊಂದು ಐಟಮ್ ಸರ್ ಎರಡನೇದಾಗಿ ನಮ್ದು ಕಸ್ಟಮೈಸ್ ಇದೆ ಅಂದ್ರೆ ಅವ್ರ ಮನೆಗೆ ಇವಾಗ ಎಕ್ಸಾಂಪಲ್ ಈ ಸೋಫಾ ಅಂತ ಈ ಕಡೆ ತೋರಿಸಿ ಸರ್ ಈ ಸೋಫಾ ಅಂತ ಇಟ್ಕೊಂಡ್ರಿ ಇವಾಗ ಎಕ್ಸಾಂಪಲ್ 10x8 ಇದೆ ಓಕೆನಾ ಬಟ್ ಅವ್ರ ಮನೆಗಿಲ್ಲ ಬೇಡ ಅವ್ರದೇ ಆದಂತ ಸೈಜ್ ಇದೆ ಅವ್ರ ಏನ್ ಸೈಜ್ ಬೇಕಾದ್ರೂ ಇರ್ಲಿ ಆ ಸೈಜ್ ನಾವು ಖಂಡಿತ ಮಾಡ್ಕೊಡ್ತೀವಿ ಖಂಡಿತ ಆಲ್ಮೋಸ್ಟ್ ಎಲ್ಲ ಕಡೆ ಕಸ್ಟಮೈಸ್ ಇದ್ದೇ ಇರುತ್ತೆ ನಮ್ದೇ ಖುದ್ದು ಫ್ಯಾಕ್ಟ್ರಿ ಇರೋದ್ರಿಂದ ಓನ್ ಫ್ಯಾಕ್ಟ್ರಿ ಇರೋದ್ರಿಂದ ನಾವು ಕಸ್ಟಮೈಸ್ ಯಾವ ತರ ಅಂತ ಹೇಳಿದ್ರೆ ಸರ್ ಕಸ್ಟಮರ್ ಬಂದು ಬುಕ್ ಮಾಡ್ಬಿಟ್ಟು ನಮ್ಮ ಮನೆಯಲ್ಲಿ ಇನ್ ಕೇಸ್ ಒಳಗಡೆ ಹೋಗ್ತದೋ ಇಲ್ವೋ ನಮ್ಮ ಮನೆಯಲ್ಲಿ ಹಾಲಲ್ಲಿ ಕೂತ್ಕೊಂತದೋ ಇಲ್ವೋ ಅವ್ರಿಗೆ ಏನೇ ಡೌಟ್ ಇದ್ರು ನಾವು ಕ್ಲಿಯರ್ ಮಾಡ್ತೀವಿ ಅವ್ರ ಮೆಜರ್ಮೆಂಟ್ ಗೊತ್ತಿದ್ರೆ ಇನ್ ಕೇಸ್ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವೇ ಮೆಜರ್ಮೆಂಟ್ ಇಲ್ಲಿಂದ ಕಳಿಸ್ಕೊಟ್ಟು ಮೆಜರ್ಮೆಂಟ್ ತಗೊಂತೀವಿ ಅದಕ್ಕೆಲ್ಲ ಏನ್ ಚಾರ್ಜು ಮಾಡಲ್ಲ ನಾವು ಓಕೆ ಇವಾಗ ಸಾಕಷ್ಟು ಜನ ಸರ್ ಸೋಫಾಗಳು ಅಂತ ಬಂದಾಗ ಬರೀ 5 ವರ್ಷ ಬಂದರೆ ಸಾಕು ಒಂದು 10 ವರ್ಷ ಬಂದರೆ ಸಾಕು ನಿಮ್ಮ ಹತ್ರ ಸೋಫಾ ತೊಗೊಂಡ್ರೆ ಎಷ್ಟು ವರ್ಷ ವಾರಂಟಿ ಕೊಡ್ತಾ ಇದ್ದೀರಾ ಸರ್ ಅವ್ರು ಸೆಲೆಕ್ಟ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗ್ತದೆ ಅಂದ್ರೆ ಅವ್ರು ಯಾವ ತರ ಬಟ್ಟೆ ಸೆಲೆಕ್ಟ್ ಮಾಡ್ತಾರೆ ಯಾವ ತರ ಕುಷನ್ ಸೆಲೆಕ್ಟ್ ಮಾಡ್ತಾರೆ ಯಾವ ತರ ವುಡ್ ಸೆಲೆಕ್ಟ್ ಮಾಡ್ತಾರೆ ಪ್ರತಿಯೊಂದು ಅಷ್ಟೇ ಇವಾಗ 1 ವರ್ಷನೂ ವಾರಂಟಿ ಇದೆ 5 ವರ್ಷ ವಾರಂಟಿ ಇದೆ 10 ವರ್ಷ ವಾರಂಟಿ ಇದೆ 50 ವರ್ಷ 100 ವರ್ಷನೂ ವಾರಂಟಿ ಕೊಡ್ತೀನಿ ಸರ್ 100 ವರ್ಷ ವಾರಂಟಿ ಕೊಡ್ತೀನಿ ಸರ್ ಖಂಡಿತ ಬಟ್ ಅವ್ರು ಸೆಲೆಕ್ಟ್ ಮಾಡೋದ್ಮೇಲೆ ಡಿಪೆಂಡ್ ಆಗುತ್ತೆ ವೀಕ್ಷಕರೇ ನೀವು ಬನ್ನಿ ನಿಮಗೆ ಯಾವ ಥರ ಕಸ್ಟಮೈಸ್ ಬೇಕು ನಿಮ್ಮ ಮನೆಗೆ ಯಾವ ಥರ ತಕ್ಕನಂಗೆ ಬೇಕೋ ಸೊ ಆ ಥರ ಮಾಡ್ಕೊಡ್ತಾರೆ ಇದು ನಮ್ಮ ಕನ್ನಡಿಗರ ಅಂಗಡಿ ಅಂತ ಹೇಳ್ಬೋದು ಆಪಲ್ ವುಡ್ ಫರ್ನಿಚರ್ ಅಂತ ಬಂದಾಗ ನಿಮಗೆ ಇಲ್ಲಿ ಪ್ರೀಮಿಯಂ ಸೆಗ್ಮೆಂಟು ಆಲ್ಮೋಸ್ಟು ಪ್ರೈಸ್ ಅಂತ ಅನ್ಕೋಬೋದು ಸರ್ ವಿಡಿಯೋದಲ್ಲಿ ನೋಡ್ತಿರ್ತಾರೆ ಸೊ ಪ್ರೈಸ್ಗೂ ಜಾಸ್ತಿ ಇರ್ಬೋದು ಅಂತ ನೀವು ಆಗಲೇ ಹೇಳಿದ್ರಿ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಪ್ರೈಸಸ್ಸು ರೀಸನಬಲ್ ಆಗಿರುತ್ತೆ ಫಸ್ಟ್ ಈ ಮಾಡೆಲಿಂದಾನು ಹೋಗ್ಬಿಡೋಣ ಇದು ಗ್ಯಾಲಕ್ಸಿ ಸೋಫಾ ಅಂತೀವಿ ಗ್ಯಾಲಕ್ಸಿ ಸೋಫಾ ಇದೇನಂದ್ರೆ ಕಾರ್ನರ್ ಸೋಫಾ 2 ಸೀಟ್ರು ಕಾರ್ನರ್ ಸಿಂಗಲ್ ಸೀಟ್ರು ಮತ್ತೆ 2 ಸೀಟ್ರು ಮತ್ತೆ ಒಂದು ಸೆಂಟರ್ ಟೇಬಲ್ 2 ಪಪ್ಪಿ ಅಂದ್ರೆ ಒಂದು ಫುಲ್ ಸೆಟ್ ಇದು ಓಕೆನಾ ಇದರಲ್ಲಿ 40 ಡೆನ್ಸಿಟಿ ಹಾಕಿದೀವಿ ವಿತ್ ಸಾಫ್ಟಿ ಕುಷನ್ ಕೂತ್ಕೊಂಡು ನೋಡಿ ಸರ್ ಕೂತ್ಕೊಂಡು ನೋಡಿದೆ ನಾನು ಆಗ್ಲೇ ಹೌದು ಖಂಡಿತ ಸಕ್ಕದಾಗಿದೆ ಇದರಲ್ಲೇ ಅವ್ರಿಗೆ ಸಾಫ್ಟಿ ಬೇಕಾದ್ರೆ ಸಾಫ್ಟಿ ಹಾಕ್ತೀವಿ ಆಡ್ ಬೇಕಾದ್ರೆ ಆಡ್ ಹಾಕ್ತೀವಿ ಇಲ್ಲ ಮೀಡಿಯಂ ಮಾಡಬೇಕು ಮೀಡಿಯಂ ಸಾಫ್ಟ್ ಬೇಕು ಇಲ್ಲ ನಮ್ಗೆ ಇನ್ನ ತುಂಬಾ ವರ್ಷ ನೋಡ್ತಾ ನಮ್ಗೆ ಇನ್ನೂ ತುಂಬಾ ಡೆನ್ಸಿಟಿ ತುಂಬಾ ಹೆವಿ ಹಾಕೊಡಿ ಸರ್
ಅವ್ರು ಯಾವ ತರ ಕೇಳ್ತಾರೋ ಆ ತರ ಕಸ್ಟಮೈಸ್ ನಾವು ಮಾಡ್ಕೊಡ್ತೀವಿ. ನಾನು ಅದಕ್ಕೆ ಪ್ರತಿಯೊಂದು ಕಸ್ಟಮರ್ಗೆ ಹೇಳೋದು, ನೀವು ಇಲ್ಲಿ ಬನ್ನಿ, ಇಲ್ಲಿ ಬಂದು ಕೂತ್ಕೊಂಡು ನೋಡಿ, ಇಲ್ಲ ನನಗೆ ಇದು ಸಾಫ್ಟ್ ಆಯ್ತು ಇನ್ನು ಸ್ವಲ್ಪ ಆಡ್ ಮಾಡಿ, ಇಲ್ಲ ನನಗೆ ಆಡ್ ಆಯ್ತು ಇನ್ನೂ ಸಾಫ್ಟ್ ಬೇಕು, ಅದಕ್ಕೆ ಫೋಟೋನಲ್ಲಿ ಅವೆಲ್ಲ ಗೊತ್ತಾಗಲ್ಲ ಸರ್ ಖಂಡಿತ. ಅದಕ್ಕಾಗಿ ದಯವಿಟ್ಟು ಇಲ್ಲಿ ಬಂದು ಸೆಲೆಕ್ಟ್ ಮಾಡಿ ಅಂತ ಕಸ್ಟಮರ್ ರಿಕ್ವೆಸ್ಟ್ ಮಾಡ್ತೀನಿ ಸರ್. ಸೊ ಈ ಥರ ಮಾಡೆಲ್ಸ್ ನೋಡ್ಬೇಕಂದ್ರೆ ನಾವು ಅಂದ್ಕೋಬೋದು ನೀವು ಪ್ರೈಸಸ್ ಹೇಳ್ತಾ ಇಲ್ಲ ಅಂತ. ಸರ್ ಆಗಲೇ ಹೇಳಿದ್ದಾರೆ ಕಸ್ಟಮೈಸ್ ಇರುತ್ತೆ, ಯಾಕಂದರೆ ಈ ಒಂದು ಮಾಡೆಲ್ ಇವಾಗ ನೋಡ್ತಾ ಇದ್ದಾರೆ, ನಾನು ಹೇಳ್ಬೋದು ನಿಮಗೆ 50,000 ಅಂತ. ನೀವು ನೆಕ್ಸ್ಟ್ ಇಲ್ಲಿ ಬಂದಾಗ ಇದೇ ಮಾಡೆಲ್ ಇರಲ್ಲ, ಬೇರೆ ಮಾಡೆಲ್ ಇದರಲ್ಲೇ ಮಾಡಿರ್ತಾರೆ ಅಂದ್ಕೊಳ್ಳಿ, ಅವಾಗ ಪ್ರೈಸ್ ವೇರಿಯೇಷನ್. ಹೌದು ಸರ್. ನೆಕ್ಸ್ಟ್ ಈ ಮಾಡೆಲ್ ನೋಡ್ತಿರ್ಬೋದು, ಈ ಮಾಡಲು ಅಷ್ಟೇ ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ನಿಮಗೆ ಏನು ಮಾಡಲ್ ಅಂತಾರೆ ಸರ್ ಇದು? ಸರ್ ಐ ಬ್ಯಾಕ್ ಮಾಡಲ್. ಐ ಬ್ಯಾಕ್ ಮಾಡಲು, ಯಾಕಂದ್ರೆ ಕೂತ್ಕೊಂಡ್ರೆ ನೋಡ್ಬೋದು ಐ ಬ್ಯಾಕ್ ಇಲ್ಲಿವರೆಗೂ ನಿಮಗೆ ಸಪೋರ್ಟ್ ಸಿಗುತ್ತೆ ಸರ್. ಅದು ನೋಡ್ಬೋದಾ? ನೋಡಿ ಸರ್ ಖಂಡಿತ ನಾನು ಹೇಳ್ತೀನಲ್ಲ ಸರ್, ಯಾವ ಸೋಫಾ ಮೇಲೆ ಬೇಕಾದ್ರೆ ಹೌದು ನಮ್ದು ಇರೋದೇ ಕ್ವಾಲಿಟಿ ಸರ್, ಫುಲ್ ಸಾಫ್ಟ್ ಕುಷನ್ ಅದು. ಹೌದು ಇವಾಗ ಸಾಫ್ಟ್ ಇದೆ ಇದು. ನಾನು ಇನ್ನೊಂದು ಮಾಡಲ್ ತೋರಿಸ್ಬಿಡ್ತೀನಿ, ನೋಡ್ಬಿಡೋಣ ಸರ್. ಅದರಲ್ಲೂ ಹತ್ತಿಸ್ಬಿಟ್ಟು ಇವಾಗ ಇನ್ನೊಂದು ಮಾಡಲ್ ಇಟ್ಟಿದ್ದಾರೆ, ಇನ್ನೊಂದು ಸ್ವಲ್ಪ ಡಿಫ್ರೆಂಟು. ಇದೆಲ್ಲ ಯಾವ ಥರ ಇದೆ ಕ್ವಾಲಿಟಿ? ಅದು ಮೀಡಿಯಮ್ ಆಡಿದೆ, ಮೀಡಿಯಮ್, ತುಂಬ ಸಾಫ್ಟ್ ಇಲ್ಲ, ತುಂಬ ಆಡು ಇಲ್ಲ, ಮೀಡಿಯಮ್ ಇದೆ. ಸಕ್ಕದಾಗಿದೆ ನೋಡಿ, ಕೂತ್ಕೊಂಡು ಹತ್ಬೋದು. ಬಟ್ ಏನಾದ್ರು ಮುರಿದ್ಗಿಡ್ದು ಹೋಯ್ತು ಅಂದ್ರೆ ಪೀಸ್ ಟು ಪೀಸ್ ಹಂಗೆ ಮುರಿಯೋದೇ ಇಲ್ಲ. 4-5 ಜನ ಇದ್ರೆ ಕರ್ಸ್ಬಿಡಿ ನೋಡಿ ಸರ್, ಎಲ್ಲರನ್ನೂ ಕರ್ಸಿ ನಮ್ಮ ಇಲ್ಲಿ ಬರ್ರಿ ಬಂದ್ಬಿಡ್ಲಿ, ಎಲ್ಲರೂ ನೋಡೋಣ ಸರ್, ಕ್ವಾಲಿಟಿ ಟೆಸ್ಟ್ ಮಾಡ್ಬಿಡೋಣ ಒಂದ್ಸಲಿ. ಖಂಡಿತ ಸರ್ ಮಾಡಿ ಬನ್ನಿ ಅವ್ರ ಹತ್ತಿ ಬರ್ರಿ. ಅಲ್ಲಿ ಇನ್ನಾರು ಇದಾರೆ ಶಂಕರ್? ಬರ್ಲಿ ಇನ್ನ ಯಾರ್ಯಾರು ಇದಾರೆ ಎಲ್ಲರೂ ಬಂದ್ಬಿಡೋಣ ಒಂದ್ಸಲಿ, ಕ್ವಾಲಿಟಿ ಟೆಸ್ಟ್ ಮಾಡ್ಬಿಡೋಣ. ಏನ್ ಸರ್ ಇದು ವರ್ಡ? ಅತ್ತೆ ಸರ್ ಜೋರ ಜಂಪ್ ಮಾಡಿ ಪರವಾಗಿಲ್ಲ. ಇನ್ನ ನಾನು ಬರ್ಲಾ ಇಲ್ಲಿಗೆ ಬಮೇಶ್? ಆಲ್ಮೋಸ್ಟ್ ಜೋರ ಕುಣಿಯೋದು ಸರ್, ಏನು ಆಗಲ್ಲ ಸರ್. ಇದು ಒಂದೇ ಸೋಪ್ ಅಲ್ಲ, ನಾನು ಹೇಳಿದ್ನಲ್ಲ, ಯಾವ ಸೋಪ್ ಬೇಕಾದ್ರೂ ಹತ್ಲಿ ಸರ್. ಯಾಕಂದ್ರೆ ನಾನು ಕ್ವಾಲಿಟಿ ಅಂತ ಏನಕ್ಕೆ ಬಡ್ಕಂತೀನಿ ಅಂದ್ರೆ ಇದಕ್ಕಾಗಿ ಸರ್, ಕ್ವಾಲಿಟಿನಲ್ಲಿ. ಯಾಕಂದ್ರೆ ಸರ್ ಮೇಲೆಯಿಂದ ನಾವು ಹಾಕಿ ಫಿನಿಶಿಂಗ್ ಕೊಟ್ಬಿಟ್ರೆ ಕ್ವಾಲಿಟಿ ಅಲ್ಲ, ಇಲ್ಲ ನಾನು ಬಾಯಲ್ಲಿ ಹೇಳ್ಬಿಟ್ರೆ ಕ್ವಾಲಿಟಿ ಅಲ್ಲ, ಅದ್ರ ಒಳಗಡೆ ಆ ಮೆಟೀರಿಯಲ್ ಹಾಕ್ಬೇಕು ಸರ್, ಅವಾಗಲೇ ಅದು ಕ್ವಾಲಿಟಿ. ಅದಕ್ಕಾಗಿ ಇಷ್ಟು ಗ್ಯಾರಂಟಿ ಹೇಳ್ತೀನಿ ಸರ್. ಅದು ಏನೂ ಆಗಲ್ಲ, ಮುರಿಯೋದಲ್ಲ ಸರ್, ಒಂದು ಸಣ್ಣ ಸೌಂಡು ಬರಲ್ಲ, ಏನು ಬರ್ತಾ ಇಲ್ಲ, ಬರೋದೇ ಇಲ್ಲ ಸರ್, ಬರೋಕ್ಕೆ ಚಾನ್ಸೇ ಇಲ್ಲ. ಸೂಪರ್. ಇದು ಕ್ವಾಲಿಟಿ ಟೆಸ್ಟ್ ಅಂತ ಬಂದಾಗ ವೀಕ್ಷಕರೇ, ಸೊ ನೀವು ಬನ್ನಿ, ನಿಮ್ಗೆ ಏನಾದ್ರು ಕ್ವಾಲಿಟಿ ಸೋಫಾಗಳು ಬೇಕು ಅಂತ ಹೇಳಿ ಬಂದಾಗ ಆ್ಯಪಲ್ ವುಡ್ ಫರ್ನಿಚರ್ನ ಭೇಟಿ ಮಾಡಿ. ಸಾಕಷ್ಟು ಮಾಡೆಲ್ಸ್ ಅವೈಲೇಬಲ್ ಇದೆ, ಯಾವ್ದಾದ್ರು ಒಂದು ನೀವು ತೊಗೊಂಡು ಹೋಗ್ಬೋದು. ನೆಕ್ಸ್ಟ್ ಈ ಮಾಡೆಲ್ ಹೋಗ್ಬಿಡೋಣ. 3-2-1 ಮಾಡಿಸ್ಬಿಟ್ಟಿದ್ದೀರಾ ಸರಿ. ಫ್ಯಾಬ್ರಿಕ್ ಬಂದು ಟರ್ಕಿ ಫ್ಯಾಬ್ರಿಕ್ ಅಂತ. ಇದರಲ್ಲಿ ಎಲ್ಲ ಆಕ್ಚುಲಿ ಇವಾಗ 5 ಸೀಟ್ರ್ ಇಟ್ಟಿರ್ತವೆ ನಾವು, ಬಟ್ 1 ಸೀಟ್ರ್ ಎಕ್ಸ್ಟ್ರಾ ಇಟ್ಟಿದ್ದೀವಿ. ಏನಕ್ಕಂತ ಹೇಳಿದ್ರೆ ಕಸ್ಟಮೈಸ್ ಅವ್ರ ಮನೆಗಳಲ್ಲಿ ಏನಾದರೂ ಎಲ್ಲ ರೆಗ್ಯುಲರ್ ಆಗಿ ಇವಾಗ ಅರ್ಜೆಂಟಾಗಿ ಬೇಕು ಸೋಫಾ 5 ಸೀಟ್ರ್ ಎಲ್ಲ ಕಡೆ ಸಿಗ್ತವೆ, ಬಟ್ 6 ಸೀಟ್ರು 7 ಸೀಟ್ರು ಸಿಗೋದು ತುಂಬ ಕಡಿಮೆ. ಅದಕ್ಕಾಗಿ ನಾವು ಒಂದೊಂದು ಸೋಫಾನು ಇವಾಗ 6 ಸೀಟ್ರ್ ಇದೆ, ಅದು 7 ಸೀಟ್ರ್ ಇದೆ, 8 ಸೀಟ್ರ್ ಇದೆ, 10 ಸೀಟ್ರ್ ಇದೆ, ಬೇರೆ ಥರ ಆಪ್ಷನ್ ಇಟ್ಟಿರ್ತೀವಿ. ಕಸ್ಟಮರ್ ಯಾವ ಥರ ಬೇಕಾದರೂ ಸೆಲೆಕ್ಷನ್. ಈಗ ಅವ್ರಿಗೆ 3-2 ಬೇಕು ಅಂದ್ರೆ ಅಷ್ಟೇ ಕೊಡ್ತೀವಿ. ಅಷ್ಟೇ ಕೊಡ್ತೀವಿ. 3-2 ಬೇಕಾದ್ರೂ ಕೊಡ್ತೀವಿ, ಬರೀ 3 ಸೀಟ್ರ್ ಬೇಕಾದ್ರೂ ಕೊಡ್ತೀವಿ, ಇಲ್ಲ 3-1 ಬೇಕಾದ್ರೂ ಕೊಡ್ತೀವಿ. ಕಸ್ಟಮರ್ ಹೆಂಗ್ ಕೇಳಿದ್ರೆ ಹಂಗೆ ಕೊಡ್ತೀವಿ. ಸ್ವಲ್ಪ ಹಾರ್ಡ್ ಇದೆಯಲ್ಲ ಸರ್ ಇದು? ಹೌದು, ಹಾರ್ಡ್ ಪಾರ್ಟಿ ಡೆನ್ಸಿಟಿ ಹಾರ್ಡ್ ಕುಷನ್ ಯೂಸ್ ಮಾಡಿದೀವಿ. ಅವ್ರಿಗೆ ಸಾಫ್ಟ್ ಬೇಕಾದ್ರೆ ಅಂದ್ರೆ ಫುಲ್ ಆಡಿಲ್ಲ, ಫುಲ್ ಪಾರ್ಟಿ ಡೆನ್ಸಿಟಿ ಯೂಸ್ ಮಾಡಿ ಅದ್ರ ಮೇಲೆ ಸಾಫ್ಟಿ ಪಾಮ್ ಹಾಕಿದೀವಿ. ಅದರಿಂದ ಮೀಡಿಯಂ ಆಡಿರ್ತದೆ, ತುಂಬಾ ಆಡಿರಲ್ಲ. 180 ಪ್ಲಸ್ ಕಲರ್ ಆಪ್ಷನ್ ಇದೆ ಪ್ರತಿಯೊಂದು ಸೋಪನಲ್ಲೂ. ಕಲರ್ ಆಪ್ಷನ್ ಇದೆ. ಕಲರ್ ಆಪ್ಷನ್ ಅಂತ ಹೇಳಿದ್ರೆ ನಿಮ್ಗೆ ಹೇಳಂಗೆ ಇಲ್ಲ, ನೀವು ಕೂತ್ಕೊಂಡು ಸೆಲೆಕ್ಟ್ ಮಾಡ್ತಾನೆ ಇರ್ತೀರಿ. ಇವತ್ತೆಲ್ಲ ಅವ್ರ ಮನೆಗೆ ತಕ್ಕಾಗಿ, ಅವ್ರ ಇಂಟೀರಿಯರ್ ತಕ್ಕಾಗಿ ಪ್ರತಿಯೊಂದು ಕಲರು ಇಟ್ಟಿದೀವಿ. ಅವ್ರು ಯಾವ ತರ ಕಲರ್ ಕೇಳಿದ್ರೆ ಆ ತರ ಖಂಡಿತ ಮಾಡ್ಕೊಡ್ತೀವಿ. ನೋಡಿ, ಇಲ್ಲಿ ವುಡ್ ಯೂಸ್ ಮಾಡಿದ್ದಾರೆ, ಇಲ್ಲೂ ವುಡ್ ಯೂಸ್ ಮಾಡಿದ್ದಾರೆ. ಸರ್ ಪ್ರೈಸ್ ಏನಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು ಈ ತರ? ಸರ್ ಇವಾಗ ಒಂದು 45,000 ಅಂತ ಇಟ್ಕೊಂಡ್ರಿ ಎಕ್ಸಾಂಪಲ್. 45,000 ಸ್ಟಾರ್ಟ್ ಆದ್ರೆ ನಿಮ್ಗೆ 50,000 ಇದೆ, 60,000 ಇದೆ, 70 ಇದೆ, 80 ಇದೆ. ಬಟ್ ಅವ್ರು ಸೆಲೆಕ್ಷನ್ ಮಾಡೋದ ಮೇಲೆ ಡಿಪೆಂಡ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಏನು ಕುಷನ್ ಸೆಲೆಕ್ಟ್ ಮಾಡ್ತಾರೆ, ಯಾವ ತರ ವುಡ್ ಸೆಲೆಕ್ಟ್ ಮಾಡ್ತಾರೆ, ಯಾವ ತರ ಕ್ಲಾತ್ ಸೆಲೆಕ್ಷನ್ ಮಾಡ್ತಾರೆ, ಅದರ ಮೇಲೆ ರೇಟ್ ಡಿಪೆಂಡ್ ಆಗ್ತದೆ. 45ರಿಂದ ನಿಮ್ಗೆ 55, 60, 70ವರೆಗೂ ಹೋಗುತ್ತೆ. ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ನೆಕ್ಸ್ಟ್ ಯಾವುದು ಹೋಗ್ಬಿಡೋಣ? ಪ್ರತಿಯೊಂದು ಸರ್ ಡಿಸೈನ್ ಮಾಡಲ್ ತೋರಿಸ್ಬಿಡೋಣ ನಾವು. ಒಂದೊಂದು ಮಾಡಲ್ಗೂ ಬೇರೆ ತರ ಇದೆ ಸರ್. ಇವಾಗ ಆ ಮಾಡಲ್ ಇದ್ದಂಗೆ ಇದ್ದಿಲ್ಲ, ಅದಿಲ್ಲ, ಪ್ರತಿಯೊಂದು ಚೇಂಜಸ್ ಇದೆ. ಫ್ಯಾಬ್ರಿಕ್ ಅಷ್ಟೇ, ಎಲ್ಲದಕ್ಕೂ ಚೇಂಜ್ ಮಾಡಬಹುದು. ಹೌದು, ಖಂಡಿತ ಸರ್, ಪ್ರತಿಯೊಂದಕ್ಕೂ ಚೇಂಜಸ್. ಸೊ ಈ ಮಾಡೆಲ್ ನೋಡ್ಕೊಂಡ್ಬಿಡಿ ಒಂದ್ಸಲಿ ವಿಡಿಯೋದಲ್ಲಿ, ಕ್ಯಾಮ್ರಾದಲ್ಲಿ. ಸೊ ಯಾವ ತರ ಬಂದಿದೆ, ಇದು ಚೆನ್ನಾಗಿದೆ. ಸ್ವಲ್ಪ ವುಡನ್ ಆಪ್ಷನ್ ಬಂದಿದೆ, ಮತ್ತೆ ಎಷ್ಟು 6 ಸೀಟರ್ ಆಪ್ಷನ್ ಬಂದಿದೆ, ಕಾರ್ನರ್ ಆಪ್ಷನ್ ಇದೆ, ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಸೊ ಇದಕ್ಕೂ ಅಷ್ಟೇ ಸರ್. ಸೊ ಇದೂ ಒಂದು ಪ್ರೈಸ್ ಆಲ್ಮೋಸ್ಟ್ ಒಂದು 45ರಿಂದ ಸ್ಟಾರ್ಟ್ ಆಗುತ್ತೆ. 45 ಫುಲ್ ಸೆಟ್ ಸರ್. ಅದನ್ನು ಯಾಕಂದ್ರೆ ಫುಲ್ ಕಾರ್ನರ್ ಸೆಟ್, ಟೀಪೈ, ಪಪ್ಪಿ ಎಲ್ಲ ಸೇರಿ 45,000 ಸ್ಟಾರ್ಟಿಂಗ್. 45,000 ಕಾರ್ನರ್ ಸೋಫಾಗಳು. ಅದು ಬರೀ ಕಾರ್ನರ್ ಸೋಫಾ ಕೊಡ್ತಾ ಇಲ್ಲ, 2 ಪಪ್ಪಿ ಜೊತೆ, 1 ಟೀಪೈ ಜೊತೆ ಕೊಡ್ತಾ ಇರೋದು, ಫುಲ್ ಸೆಟ್ ಕೊಡ್ತಾ ಇರೋದು. ಸರ್ ಇದು ಏನು ಫ್ಯಾಬ್ರಿಕ್ ಸರ್? ಇದು ನೋಡ್ತಾ ಇದ್ದೀನಿ ನಾನು. ಸರ್ ಸ್ವೇಟ್ ಫ್ಯಾಬ್ರಿಕ್ ಅಂತೀವಿ, ಸೇಟ್ ಫ್ಯಾಬ್ರಿಕ್. ಇದು ಇನ್ನೊಬ್ರು ಹೇಳ್ತಾರೆ ಟರ್ಕಿ ಫ್ಯಾಬ್ರಿಕ್ ಅಂತ ಹೇಳ್ತಾರೆ. ಟರ್ಕಿ ಫ್ಯಾಬ್ರಿಕ್ ಇದೆ ಸರ್, ಎಲ್ಲಾ ತರ ಆಪ್ಷನ್ ಇಟ್ಟಿದೀವಿ ನಾವು. ಟರ್ಕಿ ಇಟ್ಟಿದೀವಿ, ಮೈಕೋ ಫ್ಯಾಬ್ರಿಕ್ ಇಟ್ಟಿದೀವಿ, ಲೆದರ್ ಇಟ್ಟಿದೀವಿ, ರೆಕ್ಸಿನ್ ಇಟ್ಟಿದೀವಿ. ಕಸ್ಟಮರ್ ಯಾವ ತರ ಕೇಳ್ತಾರೋ ಆ ತರ ಖಂಡಿತ ಕೊಡ್ತೀವಿ. ಬಟ್ ಇದ್ರ ಮೇಲೆ ನೀವು ಕೂತ್ಕೊಂಡ್ರೆ ನೋಡಿ ಸಾಫ್ಟ್ ಇದೆ, ಮತ್ತೆ ಜಾಸ್ತಿ ಹೀಟ್ ಹೊಡೆಯಲ್ಲ ಇದು ಮೇನ್. ಯಾಕಂದ್ರೆ ಮೇನ್ ಬಟ್ಟೆ ನಿಮಗೆ ಲೆದರ್ ಆ ಥರ ಯಾವುದು ಬರಲ್ಲ,
ಬಟ್ಟೆ ಇರೋದ್ರಿಂದ ನಿಮಗೆ ತಂಪಿರುತ್ತೆ. ಮಾಮೂಲಿ ನಿಮ್ಮದು ಮನೆ ಟೆಂಪ್ರೇಚರ್ ಯಾವ ಥರ ಇರುತ್ತೆ ಆ ಥರ ನಿಮಗೆ ಬರುತ್ತೆ. ಇದು ಸರ್ ಸ್ಟಾರ್ಟಿಂಗ್ ರೇಟ್ ಏನಾಗ್ಬೋದು ಫುಲ್ ಸೆಟ್ಟು? ಸರ್ ಹೇಳಿದ್ನಲ್ಲ ಇದು ಎಲ್ಲ ಆಲ್ಮೋಸ್ಟ್ 45 ಸ್ಟಾರ್ಟ್ ಆಗ್ಬೋದು. ಸ್ಟಾರ್ಟಿಂಗ್ ಪ್ರೈಸ್ ಡಿಪೆಂಡ್ ಅಪಾನ್ ನಿಮಗೆ ಹೌದು ಕ್ವಾಲಿಟಿ ಸೆಲೆಕ್ಟ್ ಮಾಡೋದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ ಹೋಗ್ಬಿಡೋಣ ಈ ಮಾಡಲ್. ಏನು ಸರ್ ಇದು ತುಂಬ ದೊಡ್ಡದಾಗಿ ಯೂಸ್ ಆಗಿ ಬಂದ್ಬಿಟ್ಟಿದೆ ಇದು? ಹೌದು ಸರ್, ಹೆವಿ ಸೋಫಾ ಇದು, ತಲ್ವಾರ್ ಸೋಫಾ ಅಂತ. ತಲ್ವಾರ್ ಸೋಫಾ ಹೆವಿ ಮಾಡಲ್ ಇದು. ಇದರಲ್ಲಿ ಕನ್ಸೋಲು ಕೊಟ್ಟಿದ್ದೀವಿ, ಕನ್ಸೋಲು ವಿತ್ ಸ್ಟೋರೇಜ್. ಲೆಂತ್ ಏನು ಬರ್ಬೋದು ಸರ್ ಇದು? ಸರ್ ಇದು 11 ಫೀಟ್ ಇದೆ, 11 ಅಡಿ, ಆ ಕಡೆ 8 ಅಡಿ. ಬಟ್ ಅಡ್ಜಸ್ಟೇಬಲ್ ಇದೆ. ಕಸ್ಟಮರ್ ಇನ್ ಕೇಸ್ ಆ ಕಡೆ ದೊಡ್ಡದು ಬೇಕಂತ ಹೇಳಿದ್ರು ಇದನ್ನ ತೆಗೆದು ಆ ಕಡೆ ಹಾಕ್ಬೋದು. ಸೆಂಟರ್ ಸೀಟ್ ಅಡ್ಜಸ್ಟೇಬಲ್ ಕೊಟ್ಟಿದ್ದೀವಿ. ಅವ್ರು ಯಾವ ಥರ ಕೇಳ್ತಾರೋ ಆ ಥರ ಮಾಡ್ಕೊಡ್ತೀವಿ. ಪ್ಲಸ್ ಇದೇನಂದ್ರೆ ಅಡ್ಜಸ್ಟೇಬಲ್ ಹೆಡ್ ಸರ್. ಇದು ಸಾಕಾಗ್ಲಿಲ್ಲ, ಇನ್ನೂ ದೊಡ್ಡದು ಬೇಕು, ಇಲ್ಲ ಇದರಲ್ಲಿ ಇನ್ನೂ ಚಿಕ್ಕದು ಬೇಕು, ಅವ್ರಿಗೇನು 1 ಇಂಚು ಸರ್, 1 mm ಅವ್ರು ಯಾವ ಥರ ಸೈಜ್ ಕೇಳ್ತಾರೋ ಆ ಥರ ಸೈಜ್ ನಾವು. ಇದು ಸ್ಟಾರ್ಟಿಂಗ್ ಪ್ರೈಸ್ ಏನಾಗ್ಬೋದು, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? 55,000 ಇದು ಸ್ಟಾರ್ಟಿಂಗ್ ಇದೆ, 55,000 ಸ್ಟಾರ್ಟಿಂಗ್ ಇದೆ. ಇವೆಲ್ಲ ಸ್ವಲ್ಪ ಪ್ರೀಮಿಯಂ ಸೋಪಾಗ್ಲು, ಪ್ರೀಮಿಯಂ ಸೋಪಾಗ್ಲು. ಇದು ಅವ್ರು ಯಾವ ಥರ ಇದರಲ್ಲೂ ಸೆಲೆಕ್ಟ್ ಮಾಡ್ತಾರೋ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗ್ತದೆ, ವಾರಂಟಿ ಡಿಪೆಂಡ್. ಮತ್ತೆ ಇನ್ನೊಂದು ಸರ್ ಕೇಳ್ಬೇಕು, ಇವಾಗ ಇದು ಸಿಂಗಲ್ ಕಲರಲ್ಲಿ ನೀವು ಮಾಡಿದ್ದೀರಾ, ಇದಲ್ಲೇ ಒಂದು 2-3 ಕಲರಲ್ಲಿ ಮಾಡ್ಕೊಬೇಕು? ಖಂಡಿತ ಮಾಡ್ಕೊಡ್ಬೋದು. ಕಾಸ್ಟ್ ಜಾಸ್ತಿ ಆಗುತ್ತೆ? ಇಲ್ಲ ಕಲರ್ ಡಿಪೆಂಡ್ ಆದ್ರೆ ರೇಟ್ ಏನು ಜಾಸ್ತಿ ಆಗಲ್ಲ, ಅರ್ಥ ಮಾಡ್ಕೊಂಡ್ರೆ. ಬಟ್ ಕ್ವಾಲಿಟಿ ಡಿಪೆಂಡ್ ಆದ್ರೆ ರೇಟ್ ಜಾಸ್ತಿ ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಅವ್ರು ಯಾವ ತರ ಕ್ವಾಲಿಟಿ ಸೆಲೆಕ್ಟ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗೋದು. ಇದ್ರದ್ದು ಬಗ್ಗೆ ಹೇಳ್ಬಿಡಿ ಸರ್, ನಿಮ್ದು ಇವಾಗ ಡೆಲಿವರಿ ಬಗ್ಗೆ ಹೇಳಿ, ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಹೇಳಿ ಸರ್. ಇಡೀ ಬೆಂಗಳೂರು ಅದೇನು ಐಟಮ್ ಆದರೂ ಆಗಲಿ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ. ಏನು ಐಟಮ್ ಆಗಲಿ, ಅವ್ರು 10,000 ತಗೊಳ್ಳಿ, 50,000 ತಗೊಳ್ಳಿ, 2 ಲಕ್ಷಕ್ಕೆ ತಗೊಳ್ಳಿ, ಇಡೀ ಬೆಂಗಳೂರು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ. ಸಲ್ದಿದ್ದಕ್ಕೆ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಸರ್, ಕಡಿಮೆ ರೇಟಲ್ಲಿ ನಮ್ಮದೇ ಗಾಡಿಗಳಿದಾವೆ, ಕಡಿಮೆ ರೇಟಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡಿ ಅವ್ರ ಮನೆಗೆ ತಕ್ಕಾಗಿ ಕಳಿಸ್ಕೊಡೋ ಜವಾಬ್ದಾರಿ ನಮ್ದಿದೆ ಸರ್. ಸೂಪರ್. ಅದೊಂದು ಸರ್ ಇನ್ನೊಂದು ಏನು ಗೊತ್ತಾ ಸರ್, ಲಾಸ್ಟ್ ಟೈಮ್ ಆಕ್ಚುಲಿ ನೀವು ವಿಡಿಯೋ ಮಾಡಿದ್ರ, ಓಕೆನಾ? ಲಾಸ್ಟ್ ಟೈಮ್ ನೀವು ವಿಡಿಯೋ ಮಾಡಿದಾಗ ಕಸ್ಟಮರ್ ನಿಮ್ದೇ ವಿಡಿಯೋ ನೋಡ್ಕೊಂಡು ಬಂದಿದ್ದಾರೆ, ಕಸ್ಟಮರ್ ಅಲ್ಲಿ ಇದ್ದಾರೆ, ಬಳ್ಳಾರಿಯಿಂದ ಬಂದಿದ್ದಾರೆ. ಸೂಪರ್. ಬಳ್ಳಾರಿಯಿಂದ ಬಂದಿದ್ದಾರೆ, ಸೆಲೆಕ್ಟ್ ಮಾಡಿದ್ದಾರೆ, ಆಲ್ರೆಡಿ ಮಾತಾಡ್ತಾರೆ. ಅವ್ರನ್ನೂ ಬೇಕಾದ್ರೆ ಕರಿತೀನಿ, ರಿವ್ಯೂ ಕೇಳಿ. ಅವ್ರಿಗೆ ಐಟಮ್ ತುಂಬಾ ಇಷ್ಟ ಆಯ್ತು. ಬೆಳಿಗ್ಗೆ 1 hour ಅವ್ರ ಹತ್ರ ನಾನೇ ಮಾತಾಡ್ದೆ. ಈಗ ತುಂಬಾ ಇಷ್ಟ ಆಯ್ತು ಐಟಮ್, ಅವ್ರು ತುಂಬಾ ಇಷ್ಟನೇ ಪಟ್ಬಿಟ್ರು ಅವ್ರು. ಖಂಡಿತ. ಸೊ ಕೇಳಿದ್ರಲ್ಲ, ಬಳ್ಳಾರಿಯಿಂದ ಬಂದಿದ್ದಾರೆ, ಅವ್ರ ಹತ್ರ ರಿವ್ಯೂ ತೊಗೊಳ್ಳೋಣ. ಅದ್ರದ್ದು ಒಂದು ಕ್ಲಿಪ್ ಕೂಡ ಹಾಕ್ತೀನಿ, ನೋಡ್ಬೋದು ನೀವು. ಸರ್ ಇನ್ನೊಂದು ನೆಕ್ಸ್ಟ್ ಬಜಾಜ್ ಆಪ್ಷನ್ ಇದೆಯಾ ನಿಮ್ದು? ಹೌದು ಸರ್, ಆಪ್ಷನ್ ಇದೆ ಅಲ್ವಾ? ಪ್ರತಿಯೊಂದು ಫರ್ನಿಚರ್ಗೂ, ಯಾಕಂದ್ರೆ ಸೋಫಾಗಿದೆ, ಇಲ್ಲ ಚಿಕ್ಕ ಐಟಮ್ಗಿದೆ, ದೊಡ್ಡ ಐಟಮ್ಗಿದೆ, ಆ ತರ ಇಲ್ಲ. ಪ್ರತಿಯೊಂದು ಫರ್ನಿಚರ್ ನಮ್ಮ ಅಂಗಡಿಯಿಂದ ಏನ್ ಫರ್ನಿಚರ್ ಇದೆಯೋ ಪ್ರತಿಯೊಂದಕ್ಕೂ ಬಜಾಜ್ ಆಪ್ಷನ್ ಇದೆ. 0 ಕಾಸ್ಟ್ EMI, ಅಂದ್ರೆ ಒಂದೇ ₹1 ಅವ್ರು ಪೇ ಮಾಡಿಲ್ಲ ಅಂತ ಹೇಳಿದ್ರು ಅವ್ರ ಮನೆಗೆ ನಾವು ಐಟಮ್ ಕಳಿಸ್ಕೊಡ್ತೀವಿ. ಬಟ್ ಅವ್ರ ಡಾಕ್ಯುಮೆಂಟ್ ಅವ್ರ ಸಿಬಿಲ್ ಮೇಲೆ ಡಿಪೆಂಡ್ ಆಗ್ತದೆ. EMI ಆಪ್ಷನ್ ಕೂಡ ಇದೆ, ತಗೋಬಹುದು. ಸೊ ಬಳ್ಳಾರಿಯಿಂದ ಬಂದಿದ್ದಾರೆ ಸೊ ಫರ್ನಿಚರ್ ನೋಡೋದಕ್ಕೆ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಶಂಕರ್ ಅಂತೇಳಿ, ನಾವು ಬಳ್ಳಾರಿಯವರು. ನಾವು ರ್ಯಾಂಡಮ್ ಆಗಿ ವಿಡಿಯೋಸ್ ನೋಡ್ತಾ ಇದ್ದೀವಿ, ಯೂಟ್ಯೂಬ್ ವಿಡಿಯೋಸು. ಸರಿ. ಈ ಥರ ನಾವು ನಮ್ಮ ಮನೆಗೆ ಸೋಫಾಸ್ ತಗೋಬೇಕಂತೇಳಿ ಬೇರೆ ಕಡೆ ನಮ್ಮ ಬಳ್ಳಾರಿ ಸುತ್ತಮುತ್ತ ತಿರುಗಾಡಿದ್ವಿ. ಸದ್ಯಕ್ಕೆ ಇದೇ ರೀತಿ ಕನ್ನಡ AG ವಿಡಿಯೋಸ್ ನೋಡಿದ್ವಿ. ಓಕೆ. ಆ್ಯಕ್ಚುಲಿ ಆ ದೇವನಹಳ್ಳಿ ಬ್ರಾಂಚದೊಂದು ನೋಡಿದ್ವಿ, ಇಲ್ಲದೊಂದು ನೋಡಿದ್ವಿ. ಆ್ಯಕ್ಚುಲಿ ಇಲ್ಲಿ ಕ್ವಾಲಿಟಿ ಚೆನ್ನಾಗಿದೆ, ಆಸ್ ಇಟ್ ಈಸ್ ಆಗಿದೆ, ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ. ನಾವು ಈಗ ಸದ್ಯಕ್ಕೆ ಒಂದು 10 ಸೀಟರ್ ಸೋಫಾ ಬುಕ್ ಮಾಡಿದ್ವಿ. ಸೂಪರ್. ಅದ್ರ ಜೊತೆ ಒಂದು ವಾಲ್ ಯೂನಿಟ್ ಬುಕ್ ಮಾಡಿದ್ವಿ, TV ಸ್ಟ್ಯಾಂಡ್. ಅದ್ರ ಜೊತೆ ಒಂದು ಕ್ವೀನ್ ಸೈಜ್ ಕಾಟ್ ಬುಕ್ ಮಾಡಿದ್ವಿ, ಒಂದು ಟೀಪಾಯ್. ಯಾವಾಗ ಡೆಲಿವರಿ ಕೊಡ್ತಾ ಇದ್ದಾರೆ? ಮೋಸ್ಟ್ಲಿ ವಿತಿನ್ 2 days ಅಲ್ಲಿ ಡೆಲಿವರಿ ಆಗ್ಬೋದು ಬಳ್ಳಾರಿಗೆ. ಬೇರೆಯವ್ರಿಗೂ ನೀವು ಹೇಳ್ಬಿಡಿ, ಬರ್ಬೋದು ತಗೋಬೋದು ಅಂತ ಹೇಳ್ಬಿಡಿ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ನಿಮ್ಮ ಭಾಷೆನಲ್ಲಿ ಹೇಳಿ, ಜೋರ ಹೇಳಿ. ಆರಾಮ್ ಬಂತ ಕ್ವಾಲಿಟಿ ಸರ್ ಬೆಳಿಗ್ಗೆ ಬಂದಿದ್ದ ತಕ್ಷಣನೇ ಹೇಳೋರು ಅವರು. ಬೆಳಿಗ್ಗೆ ಬಂದಿದ್ದ ತಕ್ಷಣ ಸರ್ ಐಟಮ್ ತುಂಬಾ ಚೆನ್ನಾಗಿದೆ ಸರಿ ಸರ್, ನಮ್ಗೆ ಅಂದ್ರೆ ನಮ್ದೇ ಸೈಜ್ ಇದೆ, 10 ಸೀಟರ್ ಬೇಕು ಈ ತರ ಏನೋ ಅಂತ ಅವ್ರು ಹೇಳಿದ್ರು. ಖಂಡಿತ ಮಾತಾಡೋಣ ಅದ್ರ ಬಗ್ಗೆ ಕ್ಲಿಯರ್ ಆಗಿ, ಪಾಪ ಕುಲ್ಸ್ಕೊಂಡು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ಅವ್ರಿಗೂ ಇಷ್ಟ ಆಯ್ತು ಸರ್. ಅವರು ಸರ್ ಲಾಸ್ಟ್ ಟೈಮ್ ವಿಡಿಯೋ ನೀವೇ ಮಾಡಿರೋ ವಿಡಿಯೋ ಅದರಲ್ಲೂ ಹೇಳಿದ್ದೆ ನಾನು, ಏನಂದ್ರೆ ಸರ್ ಒಂದು ಸರಿ ಅಂಗಡಿನಲ್ಲಿ ಬಂದು ಕೂತು ನೋಡಿ ತಗೊಂಡೋಗಿ ಅಂತ. ಬಂದಿದ ತಕ್ಷಣ ಬೆಳಿಗ್ಗೆ ಅದಕ್ಕೆ ಹೇಳಿದ್ರು ಸರ್ 300 ಕಿಲೋಮೀಟರ್ನಿಂದ ಬಂದಿದೀವಿ ಅಂತ. ಅವ್ರು ತುಂಬಾ ಯೋಚನೆ ಮಾಡಿ ಬಂದಿದ್ದಾರೆ. ಯಾಕೋ ಗೊತ್ತಾ ಸರ್, ಫೋಟೋನಲ್ಲಿ ನೋಡಿ ಬುಕ್ ಮಾಡೋದು ಬೇರೆ ತರ ಸರ್. ನೋಡಿ ಅವ್ರಿಗೆ ಇಷ್ಟ ಆಗೋ ಐಟಮ್ ಕೂತ್ ನೋಡಿ ತಗೊಂತಾರಲ್ವಾ, ಅದ್ರ ಕಂಫರ್ಟ್, ಅವ್ರ ಕ್ವಾಲಿಟಿ ಖಂಡಿತ ಅವ್ರಿಗೆ ಗೊತ್ತಾಗ್ತಾ ಇದೆ. ಹೌದಲ್ಲ ಮೇಡಮ್ ಅವರೇ? ಕರೆಕ್ಟ್ ಆಗಿ ಒಳ್ಳೆ ಡಿಸ್ಕೌಂಟ್ ಆಫರ್ ಗಿಫರ್ ಏನಾದ್ರು ಕೊಟ್ರಾ? ಕೊಟ್ಟಿದ್ದೀವಿ. ಅದೇ ಸರ್ ಅವ್ರು ಬಂದಾಗ ಹೇಳಿದ್ರು ಸರ್, ಎಲ್ಲರೂ ಕೊಟ್ಟಂಗೆ ನಾನು ಲಾಸ್ಟ್ ಟೈಮ್ ವಿಡಿಯೋನಲ್ಲಿ ಹೇಳಿದ್ದೆ, ಅದು ಫ್ರೀ ಇದು ಫ್ರೀ ಅಂತ ಕೊಡಲ್ಲ ನಾವು, ಅದನ್ನ ಕ್ವಾಲಿಟಿನಲ್ಲಿ ಮೇಂಟೈನ್ ಮಾಡ್ತೀವಿ ಅಂತ. ಅದನ್ನೇ ಬೆಳಿಗ್ಗೆ ಬಂದಾಗ ಅವರು ಕೇಳಿದ್ರು. ಎರಡನೇದಾಗಿ ಬಜಾಜ್ ಅಲ್ಲಿ EMI ಆಪ್ಷನ್ ಬೇಕು ಅಂತ ಹೇಳಿದ್ರು. ಒಂದು ಅರ್ಧ EMI ಅಲ್ಲಿ ಇನ್ ಮಿಕ್ಕಿದ್ದು ಕ್ಯಾಶ್ ಮುಖಾಂತರ ಏನೋ ಮಾಡಿ ಅವ್ರಿಗೆ ಕಂಪ್ಲೀಟ್, ಅಂದ್ರೆ ಅವ್ರ ಕಮಿಟ್ಮೆಂಟ್ ಯಾವ ತರ ಇದೆಯೋ ಆ ತರ ನೋಡಿ ನಾನು ಮಾಡ್ಕೊಟ್ಟಿದ್ದೀನಿ ಸರ್. ಓಕೆ, ನೀವು ಒಂದು 4 ಜನಕ್ಕೆ ಹೇಳ್ಬೇಕು ಹೋಗ್ಬಿಟ್ಟು ಬಂದು ತಗೊಳ್ಳಿ ಅಂತ, ಸರಿನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಇನ್ನೊಂದು ಕಾರ್ನರ್ ನೋಡ್ತಿರ್ಬೋದು.
ಸೊ ಸೇಮ್ 6 ಸೀಟರು ಒಂದು ಅದಕ್ಕೂ ರೌಂಡ್ ಟಿಪಾಯ್ ಕೊಟ್ಟಿದ್ದೀರಲ್ಲ ಸರ್? ಹೌದು ಸರ್, ಅದೇ ಹೇಳ್ತಾರೆ. ಇದು ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಇದೆ ವಿತ್ ಕನ್ಸೋಲು ಪ್ಲಸ್ ಇದ್ರಲ್ಲಿ ಸ್ಟೋರೇಜ್ ಹ್ಯಾಂಡಲ್ ಅಲ್ಲಿ ಸ್ಟೋರೇಜ್ ಬರ್ತದೆ ನಿಮಗೆ. ಈಗ ಕಾರ್ನರ್ ಕೊಟ್ಬಿಟ್ಟಿದ್ದೀರಾ? ಇದ್ರ ತುಂಬಾ ಜನ ಮಿಡಲ್ ಅಲ್ಲಿ ಕೊಟ್ಬಿಡ್ತಾರಲ್ಲ. ಹೌದು, ಮಿಡ್ಲಲ್ಲೂ ಕೆಲವು ಸೋಫಾಗಳು ಕೊಟ್ಟಿದ್ದೀವಿ, ಕೆಲವರಲ್ಲಿ ಹ್ಯಾಂಡಲ್ ಅಲ್ಲೇ ಕೊಟ್ಟಿದ್ದೀವಿ. ಅಲ್ಲೂ ಬರುತ್ತೆ ಅನ್ಸುತ್ತೆ. ಹೌದು ಸರ್, ಇದರಲ್ಲೂ ಇದೆ ಸ್ಟೋರೇಜ್ ಇದೆ. ಸೊ ಅಲ್ಲೂ ಬರುತ್ತೆ. ಈ ಚೆನ್ನಾಗಿದೆ ಸರ್ ಇದು ಮಾಡಲ್ಲ. ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಇದೆ. ಒಂದೊಂದು ಏನು ಗೊತ್ತಾ ಸರ್, ಇವಾಗ ಈ ಟೀಪೈ ಇದಕ್ಕೆ ರೌಂಡ್ ಸೆಂಟರ್ ಟೇಬಲ್ ಕೊಟ್ಟಿದ್ದೀವಿ. ಇನ್ ಕೇಸ್ ಈ ಕಡೆ ತೋರಿಸಿ, ಇದಕ್ಕೆ ಓವಲ್ ಕೊಟ್ಟಿದ್ದೀವಿ. ಓಕೆನಾ? ಇದಕ್ಕೆ ಓವಲ್ ಕೊಟ್ಟಿದ್ದೀವಿ, ಇದಕ್ಕೆ ರೆಡ್ ಆಂಗಲ್ ಕೊಟ್ಟಿದ್ದೀವಿ. ಪ್ರತಿಯೊಂದಕ್ಕೂ ಏನಾದರೂ ಚೇಂಜಸ್ ಇದೆ ಸರ್. ಇದಕ್ಕೆ ಇವಾಗ ಸಿಂಗಲ್ ಹೆಡ್ರೆಸ್ಟ್ ಇದೆ, ಕರೆಕ್ಟಾ? ಇದಕ್ಕೆ ನೋಡಿಸಿ, ಇದಕ್ಕೆ ಡಬಲ್ ಹೆಡ್ರೆಸ್ಟ್ ಇದೆ. ಈ ಕಡೆ ತೋರಿಸಿ, ಡಬಲ್ ಕಂಫರ್ಟ್ಗೆ ಒಂದ್ರ ಮೇಲೆ ಒಂದು ಡಬಲ್ ಹೆಡ್ರೆಸ್ಟ್. ಯಾಕಂದ್ರೆ ಕೆಲವು ತಲೆಗೆ ಸಿಗಲ್ಲ ಅಂತಾರೆ, ಅದಕ್ಕೆ ಕೂತ್ಕೊಂಡು ನೋಡಿ ಸರ್, ಎಕ್ಸಾಕ್ಟ್ ಕರೆಕ್ಟ್ ತಲೆಗೆ ಬರ್ತದೆ. ಆ ಥರ ಅಂದರೆ ಪ್ರತಿಯೊಂದು ಸೋಫಾನಲ್ಲೂ ಸರ್ ಏನಾದರೂ ಒಂದು ಚೇಂಜಸ್, ಒಂದರಲ್ಲಿ ಇದ್ದಿದ್ದೇ ಇನ್ನೊಂದು ಕಾಪಿ ಮಾಡಿಲ್ಲ. ಪ್ರತಿಯೊಂದರಲ್ಲೂ ಚೇಂಜಸ್ಸು, ಬಟ್ಟೆ ಚೇಂಜಸ್ಸು, ಡಿಸೈನ್ ಚೇಂಜಸ್ಸು, ಪ್ರತಿಯೊಂದರಲ್ಲೂ ಬೇರೆ ಬೇರೆ ಥರ ಆಪ್ಷನ್ ಕೊಟ್ಟಿದ್ದೀವಿ ಸರ್. ಅಕಸ್ಮಾತ್ ನಿಮ್ಗೆ ಇವಾಗ ನೋಡಿ, ಇವಾಗ ಈ ಸೋಫಾ ತೋರಿಸಿದ್ವಿ ಅಂತ ಅನ್ಕೊಳ್ಳಿ, ಈ ಸೋಫಾ ಮೇಲೆ ನಿಮ್ಗೆ ಈ ಥರ ಅಡ್ರೆಸ್ ಬೇಕಾ? ಅದೇ ಅದನ್ನ ಮಾಡಿಸ್ಕೊಬೋದು. ಹೌದೌದು. ಸೊ ಅದ್ರಲ್ಲಿ ನೋಡಿ ಟೈ ಸಪೋರ್ಟ್ ಕೊಟ್ಟಿದ್ದಾರೆ ಸರ್. ನಂಗೆ ಈ ಸೋಫಾದಲ್ಲಿ ಟೈ ಸಪೋರ್ಟ್ ಬೇಕಾ? ಅದನ್ನು ಮಾಡ್ಕೊಡ್ತಾರೆ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಸೊ ಕಲರ್ ಆಪ್ಷನ್ ಸರ್ ಆಗಲೇ ಹೇಳಿದಾಗ 180+ ಕಲರ್ ಆಪ್ಷನ್ ಸಿಗುತ್ತೆ ನಿಮಗೆ. ಸೊ ಮಾಡಲ್ ಮೇಲೆ ನಿಮಗೆ ರೇಟ್ಗಳು ಹೋಗ್ತಾ ಹೋಗುತ್ತೆ. ಎಲ್ಲ ಆಲ್ಮೋಸ್ಟ್ ಸರ್ ಅದು ಮತ್ತೆ ಆ ಕಾರ್ನರ್ ಸೋಫಾ ಎಲ್ಲ 45ರಿಂದ ಸ್ಟಾರ್ಟ್ ಆಗುತ್ತೆ. 45,000 ಸ್ಟಾರ್ಟಿಂಗ್ ಇದೆ. 1 ಲಕ್ಷವರೆಗೂ ಸಿಗುತ್ತೆ ಅಂತ ಅವ್ರು ಮಾಡಿಸೋದ ಮೇಲೆ, ಅವ್ರ ಸೈಜ್ ಮೇಲೆ, ಅವ್ರ ಕ್ವಾಲಿಟಿ ಮೇಲೆ, ಅವ್ರ ಕುಷನ್ ಮೇಲೆ, ಅವ್ರ ಸೆಲೆಕ್ಷನ್ ಮಾಡೋ ಕ್ಲಾತ್ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ. ಬಟ್ ಆಗಲೇ ಸರ್ ಬೇಕಾದ್ರೆ ನಾವು ಕಸ್ಟಮರ್ನ ಕೂಡ ಒಂದು ರಿವ್ಯೂ ತೊಗೊಂಡ್ವಿ. ಸೊ ಪಾಸಿಟಿವ್ ರಿವ್ಯೂ ಕೊಟ್ಟರು ಸರ್. ನಾವು ಖಂಡಿತ ವಿಡಿಯೋ ನೋಡಿಕೊಂಡೇ ಇಲ್ಲಿ ಬಂದಿದ್ವಿ. ಸೊ ನಮ್ಗೆ ಬೇಕಾಗಿರೋ ಥರ ಮಾಡೆಲ್ ಸಿಕ್ಕಿದೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನೀವು ಕೂಡ ಬಂದು ಸರ್ ಇನ್ನೂ ಒಂದು ಮಾತು ಹೇಳ್ಬಿಡ್ಲ ಸರ್, ಕಸ್ಟಮರ್ ಇವಾಗ ನೀವು ಪಾಸಿಟಿವ್ ರಿವ್ಯೂ ಏನು ಕೊಟ್ಟರು ಅಂತ ಹೇಳಿದ್ರು. ಇದೇ ಥರ ಆ್ಯಕ್ಚುಲಿ 18 ವರ್ಷ ಹಿಂದೆ ನಾನು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದಾಗ ಒಂದು ಕಾರ್ಪೆಂಟ್ರು ಒಬ್ಬ ಪಾಲಿಶ್ ಹುಡುಗನ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಓಕೆನಾ? ಇವತ್ತು ಈ ಥರ ದೊಡ್ಡ ಶೋರೂಮ್ಗಳು ಮಾಡಿದ್ದೀನಿ, 4 ಫ್ಯಾಕ್ಟ್ರಿ ಇದ್ದಾವೆ. ಇದಕ್ಕೆಲ್ಲ ರೀಸನ್ ಏನಂದ್ರೆ ಸರ್, ಐಟಮ್ ಕ್ವಾಲಿಟಿ ಯಾವ ಥರ ಅಂದರೆ, ನಾನು ಮಾರ್ಕೆಟಿಂಗ್ ಮಾಡೋಕ್ಕೆ ಹೋಗಿಲ್ಲ. ಕಸ್ಟಮರ್ ತಗೊಂಡು ಹೋಗ್ತಾರಲ್ಲ, ಅವರು ಐಟಮ್ ಚೆನ್ನಾಗಿದೆ ಅಂತ ಇನ್ನೊಬ್ಬ ಕಸ್ಟಮರ್ಗೆ, ಅವ್ರು ಇನ್ನೊಬ್ಬ ಕಸ್ಟಮರ್ಗೆ, ಈ ಥರ ಆಗಿ ನಮ್ಮ ಬಿಸ್ನೆಸ್ ಈ ಮಟ್ಟಕ್ಕೆ ಬೆಳೆದಿರೋ ಸರ್. ಮುಂಚೆಲ್ಲ ಮೌತ್ ಹೋಗ್ತಾ ಇತ್ತು ನಿಮಗೆ ಕಸ್ಟಮರ್ಗಳು. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟೈತೆ, ಎಲ್ಲ ವಿಡಿಯೋದಲ್ಲಿ ನೋಡ್ಕೊಂಡೇ ಬಂದ್ಬಿಡ್ತಾರೆ. ಬಟ್ ವಿಡಿಯೋ ನೋಡೋಕ್ಕಿಂತ ಒಂದ್ಸಲಿ ನಿಮ್ಮದು ಏನಪ್ಪ ಸ್ಪೆಷಲ್ ಅಂತ ನೀವೇನಾದರೂ ಕೇಳಿದ್ರೆ ನಮ್ಮದು ಕ್ವಾಲಿಟಿ. ನಾನು ಹೇಳೋದೇ ಕ್ವಾಲಿಟಿ. ಅದರಲ್ಲಿ ಕಾಂಪ್ರಮೈಸ್ ಅನ್ನೋ ಪ್ರಶ್ನೆನೇ ಬರಲ್ಲ ಸರ್ ನಮ್ಮ ಹತ್ರ. ಸರ್ ನೆಕ್ಸ್ಟ್ ವುಡನ್ದಕ್ಕೆ ಹೋಗ್ಬಿಡೋಣ. ಫಸ್ಟ್ ಆಫ್ ಆಲ್ ಏನು ವುಡ್ಡು ಅಂತ ಹೇಳ್ಬಿಡಿ ನಮಗೆ. ಸರ್ ವುಡ್ಡಲ್ಲಿ ಪ್ಯೂರ್ ಟೀಕ್ ವುಡ್, ಅಂದರೆ 1% ಮಿಕ್ಸ್ ಇಲ್ಲ. ಇದು ವುಡ್ಡಲ್ಲಿ 1% ಎಲ್ಲೂ ಆಗಲಿ, ಹಿಂದೆ ಬ್ಯಾಕು ಫ್ರಂಟು ನೀವು ಬಾಟಮು ಎಲ್ಲಿ 1% ಮಿಕ್ಸ್ ಆಗಿಲ್ಲ, ಪ್ಯೂರ್ ಟೀಕ್ ವುಡ್. ಸರ್ ಕಸ್ಟಮರ್ ಕೆಲವರು ಯೋಚನೆ ಮಾಡ್ಬೋದು, ಎಲ್ಲ ಅಂಗಡಿಗಳಲ್ಲೂ ಹೇಳ್ತಾರೆ ಟೀಕ್ ವುಡ್, ರೋಸ್ ವುಡ್, ಅದು ಇದು ಅಂತ ಹೇಳ್ತಾರೆ. ನಾನು ಹೇಳ್ತಾ ಇರೋದು ಅದಲ್ಲ ಸರ್. ನಿಮ್ಗೆ ಡೌಟ್ ಇದ್ರೆ ನಿಮ್ಮ ಕಾರ್ಪೆಂಟ್ರು, ನಿಮಗೆ ವುಡ್ ಬಗ್ಗೆ ಗೊತ್ತಿರೋರು, ನಿಮ್ಗೆ ಐಡಿಯಾ ಇಲ್ಲ, ನಿಮಗೆ ಗೊತ್ತಿರೋರು ಇರ್ತಲ್ಲ, ಕರ್ಕೊಂಬಂದು ತೋರಿಸಿ. ಅದರಲ್ಲಿ ಏನಾದರೂ 1% ಮಿಕ್ಸ್ ಇದ್ರೆ ನನಗೆ ಹೇಳಿ. ಪ್ಯೂರ್ ಟೀಕ್ ವುಡ್ ಅಲ್ಲಿ ಮಾಡಿರೋದು. ಮತ್ತೆ ವಾರಂಟಿ ಎಲ್ಲ ಯಾವ ಥರ ಕೊಡ್ತೀರಾ ಸರ್? ಅದೇ ಹೇಳ್ತಾ ಇದ್ದೀನಲ್ಲ, ಟೀಕ್ ವುಡ್ ಅಂತ ಹೇಳಿದ್ರೇನೆ ವಾರಂಟಿ. 100 ವರ್ಷ ವಾರಂಟಿ ಕೊಡ್ತೀನಿ, 100 ವರ್ಷ. ಬಟ್ ನೀವು ಸೆಲೆಕ್ಟ್ ಮಾಡೋದ್ರ ಮೇಲೆ ಡಿಪೆಂಡ್. ನೀವು ಯಾವ ತರ ವುಡ್ ಸೆಲೆಕ್ಟ್ ಮಾಡ್ತೀರಾ, ಯಾವ ಥಿಕ್ನೆಸ್ ವುಡ್ ಸೆಲೆಕ್ಟ್ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇದರಲ್ಲೂ ಸುಮಾರು ಮಾಡಲ್ಸ್ ಇದಾವೆ ಸರ್. 311 ಆಗಿರ್ಬೋದು, ತೋರಿಸಿ ಸರ್, ಸುಮಾರು ಮಾಡಲ್ಸ್. ಇದರಲ್ಲೇ ಕಾರ್ನರ್ ಸೋಫಾಗಳಿರ್ಬೋದು. ಇದು ನೋಡಿ ಯಾವ ತರ ಸ್ವಲ್ಪ ಚೇಂಜಸ್ ಇದೆ. ಮತ್ತೆ ಬ್ಯಾಕ್ ನೋಡಿ ಸ್ವಲ್ಪ ಹಿಂದೆ ಹೋಗುತ್ತೆ, ಸ್ಟ್ರೈಟ್ ಬರಲ್ಲ. ಇದು ಸ್ವಲ್ಪ ಸ್ಟ್ರೈಟ್ ಬರುತ್ತೆ, ಇದು ಇನ್ನು ಸ್ವಲ್ಪ ಹಿಂದೆ ಇದೆ. ಅದಲ್ಲದೆ ನೋಡಿ ಇಲ್ಲೊಂದಿದೆ, ಸುಮಾರು ಮಾಡಲ್ಸ್ ಇದಾವೆ ಸರ್. ಇದು ನೋಡಿ ಸ್ವಲ್ಪ ಹೆವಿ ಮಾಡಲ್, ಕುಷನ್ ಹೆವಿ ಇದೆ. ಓಕೆ, ಇದು ನೋಡ್ಬೋದು ಸರ್. ಇದು ಸಕ್ಕತ್ತಾಗಿದೆಯಲ್ಲ ಸರ್, ಇದು ಜಬರ್ದಸ್ತ್ ಮಾಡೋದು ಸರ್. ತುಂಬಾ ದಪ್ಪ ಕುಷನ್, ಅಲ್ಲೋಡಿ 8 ಇಂಚು ಕುಷನ್ ಹಾಕಿರೋದು. ಉಡ್ಡು ಅಷ್ಟೇ, ಥಿಕ್ನೆಸ್ ನೋಡಿ ಸರ್, ತುಂಬಾ ತಿಕ್ಕಾಗಿ ಹಾಕಿದೆ. ಇಲ್ಲಿ ಸೈಡಲ್ಲಿ ನೋಡಿ ಡಿಸೈನ್ ಸ್ವಲ್ಪ ತುಂಬಾ ಡಿಫ್ರೆಂಟ್ ಇದಾವೆ. ನಾನು ಹೇಳಿದ್ನಲ್ಲ ಸರ್, ಒಂದಕ್ಕೊಂದು ಯಾವ್ದು ನಾವು ಮ್ಯಾಚ್ ಮಾಡಿಲ್ಲ. ಒಂದು ಏನಿದೆಯೋ ಅದ್ ಬಿಟ್ಟು ಇನ್ನೊಂದು ಬೇರೆ ತರ ಸರ್. ನಾರ್ಮಲ್ ವುಡ್ ಆಗಿ ಯೂಸ್ ಮಾಡಿದ್ರೆ 5 ವರ್ಷ 10 ವರ್ಷ ಬರ್ತದೆ. ಟೀಕ್ ವುಡ್ ಅಲ್ಲಿ ಅಂತ ಹೇಳಿದ್ರೆ ಹೇಳ್ಬೇಕು ಸರ್, ಪ್ಯೂರ್ ಟೀಕ್ ವುಡ್. ಅದು ಲೈಫ್ ಟೈಮ್ ವಾರಂಟಿ ಪಕ್ಕ ಬಂದೇ ಬರುತ್ತೆ ನಿಮ್ಗೆ. ಇದರಲ್ಲಿ ಕಲರ್ ಅಲ್ಲಿ ನಿಮ್ಗೆ ಯಾವ್ದು ಬೇಕಾ ನೀವು ಸೆಲೆಕ್ಷನ್ ಮಾಡ್ಕೊ. ಹೌದು ಸರ್, ಖಂಡಿತ. ನೋಡಿ ಇದೊಂದು ಪಕ್ಕದಲ್ಲಿ ನೋಡಿ, ಇದೊಂಥರ ಗಾಲಿ ಟೈಪಲ್ಲಿ ಕೊಟ್ಟಿದ್ದಾರೆ. ಇದು ಒಂಥರ ಡಿಫ್ರೆಂಟ್ ಮಾಡೋದು. ಆಲ್ಮೋಸ್ಟ್ ನೀವು ಕೂತ್ಕೊಂಡ್ರೆ, ಇದು ಕೂತ್ಕೊಂಡು ನೋಡ್ರೆ ಗೊತ್ತಾಗೋದು ನಿಮಗೆ, ವಿಡಿಯೋದಲ್ಲಿ ಗೊತ್ತಾಗಲ್ಲ. ನೋಡಿ ಇದು ಒಂದ್ಸಲ ಕೂತ್ಕೊಳ್ಳೋ ಪೋರ್ಷನ್ ನೋಡಿ, ಬಾಡಿ ಒಂದು ಸ್ವಲ್ಪ ಸ್ಟ್ರೈಟ್ ಬರುತ್ತೆ ನಿಮಗೆ, ಈ ಥರ ಬರುತ್ತೆ. ಸಕ್ಕತ್ತಾಗಿದೆ. ಡಿಸೈನ್ಸ್ ಇದ್ದಾವೆ, ಸಾಕಷ್ಟು ಡಿಸೈನ್ಸ್ ಇದೆ. ತುಂಬಾ ಮಾಡಲ್ಸ್ ಇದೆ ಸರ್, ತುಂಬಾನೇ ಮಾಡಲ್ಸ್ ಇದೆ. ಇನ್ ಕೇಸ್ ಚಿಕ್ಕದ ಬೇಕಂದ್ರೆ ಚಿಕ್ಕ ಸೋಫಾ ಕೊಡ್ತೀವಿ, ಇಲ್ಲ ಇದರಲ್ಲೇ 3 ಸೀಟರ್ ಬೇಕಾ ಕೊಡ್ತೀವಿ. ಇದೆಲ್ಲ ಕಾರ್ನರ್ ಬೇಕು, ಕಾರ್ನರ್ ಬೇಕಾದ್ರೆ ಕಾರ್ನರ್ ಕೊಡ್ತೀವಿ. ಅವ್ರು ಯಾವ ತರ ಕಸ್ಟಮರ್ ಕೇಳ್ತಾರೆ ಸರ್, ಅದಕ್ಕೆ ಹೇಳ್ತಾರೆ. ನಮ್ಮ ಪ್ರತಿಯೊಂದು ಕಸ್ಟಮೈಸ್ ಇದೆ. ಅವ್ರು ಯಾವ ತರ ಕೇಳ್ತಾರೆ, ಕಲರ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ವುಡ್ ಆಗಿರ್ಬೋದು, ಥಿಕ್ನೆಸ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಆಪ್ಷನ್ ಇದೆ. ಪ್ರತಿಯೊಂದು ಮಾಡ್ಕೊಡ್ತೀವಿ ಸರ್. ನೆಕ್ಸ್ಟ್ ನಾವು ಏನಾದರೂ ರೆಕ್ಲೈನರ್ ಮಾಡೆಲ್ ನೋಡ್ತಾ ಇದ್ರೆ
ವಿತ್ ಡಮ್ಮಿ ರೆಕ್ಲೈನರು. ಸೊ ರೆಕ್ಲೈನರ್ ಇರಲ್ಲ, ಸೊ ಅದು ನಿಮ್ಗೆ ಬೇಕು ಅಂದರೆ ಬೇಕಾದ್ರೆ ರೆಕ್ಲೈನರ್ ಆಪ್ಷನ್ ಮಾಡಿಕೊಡ್ತಾರೆ. 3 ಸೀಟರು 1+1, ಇಲ್ಲಪ್ಪ ನಮಗೆ 3-2-1 ಬೇಕಂದ್ರೂ ಮಾಡಿಕೊಡ್ತಾರೆ, 3-2 ಬೇಕಂದ್ರೂ ಮಾಡಿಕೊಡ್ತಾರೆ. ನಿಮಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ಸ್ ಆಪ್ಷನ್ಸ್ ರೆಡಿ ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನೋ ಕಸ್ಟಮೈಸ್ ಬೇಕು, ಕಲರ್ ಆಪ್ಷನ್ ಬೇಕು, ಇನ್ನೂ ಡೆನ್ಸಿಟಿ ಜಾಸ್ತಿ ಬೇಕು ಅಂದ್ರೂ ಕಾಂಟ್ಯಾಕ್ಟ್ ಮಾಡಿ ಮಾಡಿಕೊಡ್ತಾರೆ. ನೆಕ್ಸ್ಟ್ ಇನ್ನೊಂದು ಮಾಡೆಲ್ಗೆ ಹೋಗ್ಬಿಡೋಣ. 3-2-1 ಅಂದರೆ 6 ಸೀಟರ್ ಲೆಕ್ಕದಲ್ಲಿ ಬರುತ್ತೆ. ನಿಮಗೆ 40 ಡೆನ್ಸಿಟಿ ಇರುತ್ತೆ. ಸೊ ಇದ್ರೂ ಅಷ್ಟೇ ನಿಮಗೆ ಸ್ವಲ್ಪ ರೆಕ್ಲೈನರ್ ಥರ ಮಾಡಲೇ ಸಿಗುತ್ತೆ. ಡಮ್ಮಿ ರೆಕ್ಲೈನರು ಕೂತ್ಕೊಂಡ್ರೆ ಮಾತ್ರ ಒಳ್ಳೆ ಕಂಫರ್ಟೇಬಲು. ಮನೇಲಿ ಏನಾದರೂ ಏಜ್ ಪರ್ಸನು ಏನಾದರೂ ಇದ್ದರೆ ನಿಮ್ಮ ಮನೇಲಿ ಸ್ವಲ್ಪ ಸಾಫ್ಟಾಗಿ ಬೇಕು ಅಂತ ಹೇಳಿದ್ರೆ ಅಂಥವ್ರು ಬೇಕಾದ್ರೆ ಇದು ಮಾಡಿಸ್ಕೋಬೋದು. ನೋಡಿ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಮನೇಲಿ ಒಂದ್ಸಲ ಹಾಕ್ಸ್ಕೊಳ್ಳಿ, ಮನೆ ಲುಕ್ಕು ಚೇಂಜ್ ಆಗುತ್ತೆ, ನಿಮ್ಮ ಲುಕ್ಕು ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಇವತ್ತು ಕಸ್ಟಮರ್ ಏನು ಬಂದಿದ್ದಾರೆ, ಸೊ ಇವತ್ತು ನಾವು ಮಾತಾಡ್ಸಿದ್ವಿ ಅವ್ರ ಹತ್ರ. ಸೇಮ್ ಮಾಡಲು ಇದೇ ಥರದೇ ಮಾಡಲ್ನ ಬುಕ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ 2 ಡೇಸಲ್ಲಿ ಅವ್ರಿಗೆ ಡೆಲಿವರಿ ಕೂಡ ಮಾಡಿಸ್ಕೊಡ್ತಾರೆ. ಸೊ ನೀವು ಕೂಡ ಬನ್ನಿ, ಒಂದ್ಸಲಿ ಬಂದರೆ ನಿಮಗೆ ಖಂಡಿತ ಲೈಕ್ ಆಗೋದಂತೂ ಗ್ಯಾರಂಟಿ ಅಂತ ಹೇಳ್ಬೋದು. ಮಾಡೆಲ್ ತುಂಬ ಚೆನ್ನಾಗಿದೆ, ಎಲ್ಲ ಮಾಡೆಲ್ಸು ಆಲ್ಮೋಸ್ಟ್ ನಿಮಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಹೋಗ್ಬಿಡೋಣ ಇಲ್ಲಿ. ಸೊ ಇದೊಂದು ಸ್ವಲ್ಪ ನೋಡಿ, ಇದು ಕಾನ್ಸೆಪ್ಟೇ ಬೇರೆಯಲ್ಲಿ ಮಾಡಿರೋವಂಥದ್ದು. ಎಲ್ಲ ನೋಡ್ತಿರ್ಬೋದು, ಮನೇಲಿರೋ ಗೋಲ್ಡೆಲ್ಲ ತೆಗ್ದು ಇಲ್ಲೇ ಹಾಕ್ಬಿಟ್ಟಿದ್ದಾರೇನೋ ಅಂತ ಅನಿಸುತ್ತೆ ನಿಮಗೆ. ಲೆಗ್ಗು ಗೋಲ್ಡು, ಪೈಪಿಂಗು ಗೋಲ್ಡು, ಆಲ್ಮೋಸ್ಟ್ ಎಲ್ಲ ಗೋಲ್ಡು. ಆಲ್ಮೋಸ್ಟ್ ಇಲ್ಲಿ ನಿಮಗೆ ಹೇಳ್ಬೋದು ಇದು 4 ಸೀಟರ್ ಲೆಕ್ಕದಲ್ಲಿ ಬಂದ್ಬಿಡುತ್ತೆ, ಇದೊಂದು 2 ಸೀಟರ್ ಲೆಕ್ಕದಲ್ಲಿ ಬಂದ್ಬಿಡುತ್ತೆ. ಚೆನ್ನಾಗಿದೆ, ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ, ಇಟಾಲಿಯನ್ ಮಾಡೆಲ್ ಥರ ಹೇಳ್ಬೋದು ಇದನ್ನು. ಸೊ ಫ್ಯಾಬ್ರಿಕ್ಕು ತುಂಬ ಚೆನ್ನಾಗಿದೆ. ಬೇಕು ಅಂದರೆ ಕಾಲ್ ಬೇಕಾದ್ರೆ ಮಾಡಿ, ಪ್ರೈಸ್ ಲಿಸ್ಟ್ ಬೇಕಂದರೆ ಕಳಿಸ್ಕೊಡ್ತಾರೆ. ಇನ್ನೊಂದು ಅದು ಪಕ್ಕದಲ್ಲಿ ಇನ್ನೊಂದು ನೋಡ್ತಿರ್ಬೋದು, ಸ್ವಲ್ಪ ಲೈಟ್ ಕಲರಲ್ಲಿ ಮಾಡಿದ್ದಾರೆ. ಇದು ಚೆನ್ನಾಗಿದೆ, ಗೋಲ್ಡನ್ ಲೆಗ್ ಕೊಟ್ಟಿದ್ದಾರೆ. ಸ್ವಲ್ಪ ಹಾರ್ಡಿದೆ, ಬಟ್ 40 ಡೆನ್ಸಿಟಿ ಹಾರ್ಡ್ ಕುಷನ್ ಹಾಕಿರ್ಬೋದು ಅಂತ ಅಂದ್ಕೊತೀನಿ. ಕೂತ್ಕೊಂಡ್ರೆ ಮಾತ್ರ ಚೆನ್ನಾಗಿ ಕಾಣುತ್ತೆ. ಏನಾದರೂ ಮನೇಲಿ ಹಾಕ್ಸ್ಕೊಳ್ತಾ ಇಲ್ಲ, ಆಫೀಸ್ಗಳಲ್ಲಿ ಏನಾದರೂ ಯೂಸ್ ಮಾಡ್ತಿದ್ದೀರಾ, ಕಸ್ಟಮರ್ ಬಂದರೆ ಕೂತ್ಕೋಬೇಕು ಅಂತ ಬಂದಾಗ ಆಫೀಸ್ಗಳಲ್ಲಿ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಟೀಪಾಯ್ ಆಪ್ಷನ್ ಕೂಡ ಇದೆ, ಸಖತ್ತಾಗಿದೆ. ಇದಕ್ಕೆ ಏನಾದರೂ ಎಕ್ಸ್ಟ್ರಾ ಪಪ್ಪಿ ಬೇಕಂದರೆ ಕಾಲ್ ಮಾಡಿ, ಫ್ರೀಗೆ ಏನಾದ್ರು ಮಾಡಿಕೊಟ್ಬಿಡ್ತಾರೆ. ಸರ್ ನಮಗೆ ಹೈಯರ್ ಮಾಡೆಲ್ ಬೇಡ ಸರ್, ಸ್ವಲ್ಪ ಬೇಸಿಕಲ್ ಮಾಡೆಲ್ ಬೇಕು, ನಮ್ಮ ಮನೆ ಚಿಕ್ಕದು, ಸೊ ಸಿಂಗಲ್ ಬೆಡ್ರೂಮ್ ಇದೆ, ಸೊ ಈ ಥರ ಮಾಡೆಲ್ ಕೂಡ ಹಾಕ್ಸ್ಕೊಬೋದು. 3-1-1 ಅಂದರೆ ಪ್ರೈಸ್ ಎಷ್ಟಾಗ್ಬೋದು ಅಂತ ಯೋಚನೆ ಮಾಡಿಬಿಡಿ. ಬರೀ 28,000 ರೂಪಾಯಿಗೆ ಬೆಂಗಳೂರಲ್ಲಿದ್ದರೆ ಫ್ರೀ ಡೆಲಿವರಿ ಮಾಡಿಸ್ಕೊಡ್ತಾರೆ. ವಿತ್ ವ್ಯಾರಂಟಿ ಜೊತೆ ಕೊಡ್ತಾ ಇರೋವಂಥದ್ದು, ವ್ಯಾರಂಟಿ ಇಲ್ಲದೆ ಯಾವುದೂ ಕೊಡ್ತಾ ಇಲ್ಲ. ಸೊ ಬಂದರು ಅಂದ್ರೂ 10 ವರ್ಷ ಏನೂ ಇಲ್ಲ ಅಂದ್ರೂ 10 ವರ್ಷ ಆರಾಮಾಗಿ ಬಂದ್ಬಿಡುತ್ತೆ. ಸೊ ಬಿಕಾಸ್ ನೀವು ಹೆಂಗೆ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು. ಇದಕ್ಕೂ ಅಷ್ಟೇ ಒಂದು ವುಡನ್ ಕಾನ್ಸೆಪ್ಟ್, ಇಲ್ಲೊಂದು MDF ಯೂಸ್ ಮಾಡಿದ್ದಾರೆ. ಇಲ್ಲ ಸರ್ ನಮಗೆ MDF ಬೇಡ, ನಮ್ಗೆ ಅಲ್ಲೊಂದು ಕಪ್ ಹೋಲ್ಡರ್ ಬೇಕಂದ್ರೂ ಮಾಡಿಕೊಟ್ಬಿಡ್ತಾರೆ. ಸೊ ಇದು ನೋಡ್ತಿದ್ದೀರಾ ಫುಲ್ ಸೆಟ್ಟು 3-1-1 28,000 ರೂಪಾಯಿಗೆ ವಿತ್ ಫ್ರೀ ಡೆಲಿವರಿ ಜೊತೆ ಸಿಗ್ತಾ ಇದೆ. ಹಾಗೆಯೇ ನಿಮ್ಗೆ ಇದರಲ್ಲಿ ಕಲರ್ ಆಪ್ಷನ್ ಅಂತ ಬಂದಾಗ ಸಾಕಷ್ಟು ಕಲರ್ ಆಪ್ಷನ್ಸ್ ಇದೆ. ಇದರಲ್ಲೂ 100+ ಕಲರ್ ಆಪ್ಷನ್ಸ್ ಸಿಗುತ್ತೆ ಅಂತ ಅಂದ್ಕೊತೀವಿ. ನಿಮಗೆ ಯಾವ ಥರ ಬೇಕು ಕಸ್ಟಮೈಸ್ ಮಾಡ್ಕೋಬೋದು. ಸೊ ಇಷ್ಟು ಕಲರ್ ಆಪ್ಷನ್ ಕೂಡ ಇದೆ. ಸರ್ ನಮ್ಮ ಮನೇಲಿ ಎಲ್ಲ ಥರ ಆಪ್ಷನ್ನು ಬೇಕು, ನಮ್ಮ ಮನೇಲಿ ಕಾಟು ಬೇಕು, ನಮ್ಮ ಮನೇಲಿ ಸೋಫಾನು ಬೇಕು, ನಮ್ಮ ಮನೇಲಿ ದಿವಾನ್ ಟೈಪಲ್ಲೂ ಬೇಕು ಅಂತ ಬಂದಾಗ ಈ ಥರ ಮಾಡೆಲ್ ತೊಗೊಳ್ಳಿ. ಬರೀ ಇದು ಸೋಫಾ ಥರ ಕಾಣಿಸ್ತಿದೆ ಅಷ್ಟೇ. ಸೊ ಓಪನ್ ಮಾಡಿ ತೋರಿಸ್ಬಿಡೋಣ. ಸೊ ಓಪನ್ ಮಾಡಿಬಿಡಿ ಸರ್, ನೋಡೋಣ. ಸೊ ಇಲ್ಲಿ ನೋಡಿ, ವಿತ್ತು ನಿಮಗೆ ಸ್ಟೋರೇಜ್ ಆಪ್ಷನ್ ಕೂಡ ಸಿಗುತ್ತೆ. ಏನಾದರೂ ಒಂದು ಐಟಮ್ಸ್ನ ನೀವು ಇಟ್ಕೋಬೋದು. ಇವಾಗ ಜಸ್ಟ್ ನೋಡ್ತಿರ್ಬೋದು. ನೆಕ್ಸ್ಟು ನಿಮಗೆ 3 ಫೋಲ್ಡ್ ಮಾಡ್ತು ಅಂದರೆ ಸೇಮ್ ಕಾಟ್ ಆಪ್ಷನ್ನೇ ಹೋಗ್ಬಿಡುತ್ತೆ. ಇದು ಗೊತ್ತೇ ಆಗಲ್ಲ ಸರ್, ಇದು ಸೋಫಾನ ಕಾಟ ಏನಂತನೂ ಗೊತ್ತಾಗಲ್ಲ. 3 ಒಂದರಲ್ಲೇ ಬಂದ್ಬಿಡುತ್ತೆ ನಿಮಗೆ. ಚೆನ್ನಾಗಿದೆ. ಪ್ರೈಸ್ ಲಿಸ್ಟ್ ಬೇಕಂದರೆ ಕಾಲ್ ಮಾಡಿ ಎಂಕ್ವೈರಿ ಮಾಡಿ. ನೆಕ್ಸ್ಟು ನೋಡ್ತಿರ್ಬೋದು, ಇಲ್ಲೆಲ್ಲ ನಿಮಗೆ ಆಲ್ಮೋಸ್ಟ್ ಎಲ್ಲ ಡೈನಿಂಗ್ ಟೇಬಲ್ ಸೆಟ್ಗಳು ಇಟ್ಬಿಟ್ಟಿದ್ದಾರೆ. 4 ಸೀಟರ್ ಆಗಲಿ 6 ಸೀಟರ್ ಆಗಲಿ. ಸೊ ನಾನು ಹಂಗೆ ತೋರಿಸ್ಕೊಂಬಂದ್ಬಿಡ್ತೀನಿ ನಿಮಗೆ. ಇವಾಗ ನಿಮಗೆ 4 ಸೀಟರ್ಗಳಲ್ಲ 6 ಸೀಟರ್ಗಳ ಒಂದೊಂದು ಡಿಫ್ರೆಂಟು ಮಾಡಲ್ಸ್ ಇಟ್ಟಿದ್ರೆ ಇದೇ ಒಂಥರ ಇದೆ ನೋಡಿ. ಮೇಲ್ಗಡೆ ನಿಮಗೆ ಇದು ಕಂಪ್ಲೀಟ್ ಇದು ಮಾರ್ಬಲ್ ಬರುತ್ತೆ ನಿಮಗೆ. ಸೊ ಮಾರ್ಬಲಲ್ಲಿ ಬರುತ್ತೆ 6 ಸೀಟರು. ಸೊ ನೋಡ್ತಿರ್ಬೋದು, ಇದೊಂಥರ ಮಾರ್ಬಲು ನಿಮಗೆ. ಇದು 4 ಸೀಟರು. ಮತ್ತು ಅದು ಬೇಡವಾ ನಿಮಗೆ? ಸೊ ಜಸ್ಟ್ ನಾನು ಎಂತಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಮಗೆ ಡಿಸೈನ್ಗಳು ನೋಡಲಿ ಅಂದ್ಬಿಟ್ಟು ತೋರಿಸ್ತಾ ಇರೋವಂಥದ್ದು. ಮತ್ತು ಇನ್ನೊಂದು ಇದು ತೋರಿಸ್ಕೊಡ್ತೀವಿ ನೋಡಿ, ಚೇರ್ ಯಾವ ಥರ ಬಂದಿದೆ. ಸಕ್ಕತ್ತಾಗಿದೆ ಚೇರ್ ಮಾತ್ರ. ಕೂತ್ಕೊಂಡ್ರೆ ಮಾತ್ರ ಕಂಫರ್ಟಬಲ್ ಅಂತೂ ಇದ್ದೇ ಇರುತ್ತೆ ನಿಮಗೆ. ಓಕೆ, ಪಕ್ಕದಲ್ಲಿ ನೋಡಿ ಇದೊಂಥರ ಡಿಸೈನ್ ಆಪ್ಷನ್ ಬರುತ್ತೆ. ಇದ್ರದ್ದೇ ಕೂತ್ಕೊಳ್ಳೋ ಪೋರ್ಷನ್ನೇ ಸೀಟರೇ ಬೇರೆ ಥರ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇದು ಕಂಪ್ಲೀಟ್ ಗ್ಲಾಸಿ ಫಿನಿಷಿಂಗಲ್ಲಿ ಪ್ಲೇನ್ ಡಿಸೈನಲ್ಲಿ ಮಾಡಿದ್ದಾರೆ. ಈ ಥರ ಬೇಕು ಅಂದರೆ ಬೇಕಾದ್ರೆ ನಿಮಗೆ ಸರ್ ನಮಗೆ ಪ್ರೈಸಸ್ ಹೇಳ್ತಾ ಇಲ್ಲ, ಸೊ ಎಲ್ಲ ತೋರಿಸ್ತಾ ಇದ್ದಾರೆ ಪ್ರೈಸ್ ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತ ವೀಕ್ಷಕರೇ ಕಾಲ್ ಮಾಡಿ. ನಿಮ್ಗೆ ಏನಾದ್ರು ಪ್ರೈಸ್ ಬೇಕಂದರೆ ಪ್ರೈಸ್ ಲಿಸ್ಟ್ ಬೇಕಾದ್ರೆ ಕಳಿಸ್ಕೊಡ್ತಾರೆ ನಿಮಗೆ. ಪಕ್ಕದಲ್ಲಿ ಇನ್ನೊಂದು ನೋಡಿ, ಇದೊಂಥರ ಮಾಡಲು ಆನೆಕ್ಸು. ವಾವ್ ಸೂಪರ್. ಇನ್ನೊಂದು ನಾನು ತೋರಿಸ್ಬಿಡ್ತೀನಿ. ಸೊ ನೋಡಿ, ಇದರಲ್ಲಿ ವೈಟ್ ಆನೆಕ್ಸು ಬರುತ್ತೆ. ಸೊ ಇನ್ನೊಂದು ಯೆಲ್ಲೋಯಿಶ್, ಸ್ವಲ್ಪ ಯೆಲ್ಲೋಯಿಶ್ ಇದೆ. ಆನೆಕ್ಸಲ್ಲೂ ನಿಮ್ಗೆ ಏನಾದರೂ ಡೈನಿಂಗ್ ಟೇಬಲ್ ಬೇಕು ಅಂದರೆ ಅವೈಲೇಬಲ್ ಇದೆ ವೀಕ್ಷಕರೇ, ಬರ್ಬೋದು ನೀವು. ಇಲ್ಲಿ ಇನ್ನೊಂದು ನೋಡ್ತಿರ್ಬೋದು, ಇದೊಂದು ಗ್ರಾನೈಟಲ್ಲಿ ಮಾಡಿರೋವಂಥದ್ದು ಡಿಸೈನ್. ಇದು ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಇಲ್ಲ ಇಟ್ಟಿರೋವಂಥದ್ದೆಲ್ಲ 6 ಸೀಟರ್ಗಳು ಜಾಸ್ತಿ. ನಿಮಗೆ ಇದರಲ್ಲಿ 4 ಸೀಟರ್ ಬೇಕನ್ನೂ ಸಿಗುತ್ತೆ ನೋಡಿ. ಕ್ವಿಲ್ಟಿಂಗಲ್ಲಿ ಮಾಡಿರುವಂಥದ್ದು. ಸೊ ಇದರಲ್ಲಿ ನಿಮಗೆ ಕಲರ್ ಆಪ್ಷನ್ ಇದೆ, ನಿಮ್ಗೆ ಯಾವ ಥರ ಬೇಕು ಕಸ್ಟಮೈಸ್ನ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಮುಂದೆ ಬನ್ನಿ. ಸೊ ಇದನ್ನು ನೋಡ್ತಿರ್ಬೋದು, ಇದೊಂಥರ ಡಿಸೈನು.
ಅದು ಸೂಪರ್ ಆಗಿದೆ. 4 ಸೀಟರ್ ನೋಡಿ ಹೆಂಗಿದೆ, ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬೇಡಪ್ಪ ನಮಗೆ 4 ಸೀಟರಲ್ಲಿ ರೌಂಡ್ ಡಿಸೈನಲ್ಲಿ ಬೇಕು ಅಂತ ಹೇಳಿದ್ರೆ ನೋಡಿ ನಿಮಗೋಸ್ಕರ ರೆಡಿ ಇದೆ. ಕಾಲ್ ಮಾಡಿ ಪ್ರೈಸ್ ಲಿಸ್ಟ್ ಕೇಳಿ ಬಂದು ತೊಗೊಂಡೋಗಿ ಫ್ರೀ ಡೆಲಿವರಿ ಮಾಡಿಸ್ಕೊಡ್ತಾರೆ. ಬರೀ ಸೋಫಾ ಅಷ್ಟೇ ಅಲ್ಲದೆ ನಿಮಗೆ ಡೈನಿಂಗ್ ಟೇಬಲಲ್ಲೂ ಫ್ರೀ ಡೆಲಿವರಿ ಆಪ್ಷನ್ ಇದೆ. ಇಲ್ಲೂ ನೋಡ್ತಿರ್ಬೋದು, ಇದೊಂಥರ ಡಿಫ್ರೆಂಟು. ಲೆಗ್ ನೋಡಿ, ಲೈನ್ ಲೆಗ್ ಕೊಟ್ಟಿರೋದು, ಹೆವಿ ಸೈಜು 4 ಕಡೆನೂ ಬರುತ್ತೆ ನಿಮಗೆ. ಇಲ್ಲೆಲ್ಲ ಕಾರ್ವಿಂಗ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಪ್ರೈಸ್ನ ಕಾಲ್ ಮಾಡಿ ಎಂಕ್ವೈರಿ ಮಾಡಿ. ನೆಕ್ಸ್ಟು ನಾವು ಕಾಟ್ ಆಪ್ಷನ್ ಬಂದ್ಬಿಡೋದ, ಪಟ್ಪಟ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ. ಪ್ರೈಸಸ್ ಬೇಕು ಅಂದರೆ ನಾನು ಆಗ್ಲಿಂದ ಹೇಳ್ತೇನೆ, ತಿಳ್ಕೊಳ್ಳಿ. ಕ್ವೀನ್ ಸೈಜು ನೀವು ಕಾಟ್ ನೋಡ್ತಾರ ಡಬಲ್. ಸೊ ಇದು ಬಂದುಬಿಟ್ಟು ನಿಮಗೆ ಕ್ವೀನ್ ಸೈಜ್ ಬಂದುಬಿಟ್ಟು ನಿಮಗೆ 15,000 ರೂಪಾಯಿಂದ ಸ್ಟಾರ್ಟ್ ಆದರೆ ನಿಮಗೆ ಆಲ್ಮೋಸ್ಟು ಸಾಕಷ್ಟು ವೆರೈಟೀಸ್ ಇದೆ ನಿಮಗೆ. ಸೊ ಇಲ್ಲಿ ನೋಡ್ತಿರ್ಬೋದು, ಈ ಥರ ಬೇಕಂದರೆ ನಿಮಗೆ ಹೈಡ್ರಾಲಿಕ್ ಸಿಸ್ಟಮಲ್ಲಿ ಬೇಕಂದರೆ ಹೈಡ್ರಾಲಿಕ್ ಕೂಡ ಆಪ್ಷನ್ ಸಿಗುತ್ತೆ ನಿಮಗೆ. ಓಕೆ, ಇದರಲ್ಲೂ ನಿಮಗೆ ಕಲರ್ ಆಪ್ಷನ್ಸ್ ಇದೆ. ಸೊ ಇನ್ನೊಂದು ಪಕ್ಕದಲ್ಲಿ ನೋಡ್ತಿರ್ಬೋದು, ಇದು ತುಂಬ ಚೆನ್ನಾಗಿದೆ ಡಿಸೈನ್ಸು. ಬಾಟಮ್ ಡಿಸೈನ್ ಆಗಿರಲಿ, ಸೊ ಹೆಡ್ ಹತ್ರ ಡಿಸೈನ್ ಆಗಿರಲಿ ಸೇಮ್ ಬರುತ್ತೆ. ಹಾಗೆ ಮುಂದೆ ಬರ್ತಾ ಇದೆ, ಇದು ನೋಡ್ತಿರ್ಬೋದು, ಇದು ಕ್ವೀನ್ ಸೈಜಲ್ಲಿ ನಿಮಗೆ ಹೆಡ್ ಸ್ಟೋರೇಜ್ ಬರುತ್ತೆ. ನಿಮಗೆ 2 ಕಡೆನೂ ಆ ಕಡೆ ಈ ಕಡೆ ಹೆಡ್ ಸ್ಟೋರೇಜ್ ಬರುತ್ತೆ, ಕಲರ್ ಆಪ್ಷನ್ ಸಿಗುತ್ತೆ. ಸೊ ಇದ್ರದ್ದು ಪ್ರೈಸ್ ಬೇಕಂತ ತಿಳ್ಕೊಳ್ಳಿ. ಪಕ್ಕದಲ್ಲಿ ಇನ್ನೊಂದು ಇದೆ ಹೆಡ್ ಸ್ಟೋರೇಜು, ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೆಲ್ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಇದ್ರದ್ದು ಏನಾದ್ರು ಕ್ಯಾಟ್ಲಾಗ್ ಬೇಕು ಅಂತ ಹೇಳಿದ್ರೆ ವಾಟ್ಸಪ್ ಮಾಡಬೇಕಂದ್ರೆ ಸ್ಕ್ರೀನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಎಂಕ್ವೈರಿ ಮಾಡಿ ಅಂತ ಹೇಳ್ತೀನಿ. ಇಲ್ಲೊಂದು ಡಿಸೈನ್ ಇದೆ, ಈ ಕಡೆ ಒಂದು ಡಿಸೈನ್ ಇದೆ, ಕಿಂಗ್ ಸೈಜಲ್ಲಿದೆ, ಕ್ವೀನ್ ಸೈಜಲ್ಲಿದೆ. ಇಲ್ಲಿ ಹೋಗ್ಬಿಡೋಣ. ಸೊ ಇದು ಬಂದುಬಿಟ್ಟು ವುಡ್ಡಲ್ಲಿ ನಿಮ್ಗೆ ಬೇಕು ಅಂದ್ರೂ ಸೊ ಕಾಟ್ನ ಆಪ್ಷನ್ ಕೂಡ ಇದೆ, ಕಿಂಗ್ ಸೈಜಲ್ಲಿದೆ. ವಾವ್, ಬನ್ನಿ ಹಾಗೆ ಇನ್ನೂ ಸ್ವಲ್ಪ ಮುಂದೆ ಇದು ನೋಡಿ ಏನು ಸಖತ್ತಾಗಿದೆ. ಫುಲ್ಲು ಡಿಸೈನು, ಹೆಡ್ ಸ್ಟೋರೇಜ್ ಆಪ್ಷನ್ ಇದೆ. ತೋರಿಸ್ಬಿಡ್ತೀನಿ ಒಂದೇ ನಿಮಿಷ. ನೋಡಿ ಸ್ಟೋರೇಜ್ ಆಪ್ಷನ್ ಇದೆ, ಅದು ಒಂದು ಕೂಡ ತೆಗಿಬೋದು. ಹಿಡನ್ ಸ್ಟೋರೇಜ್ ಆಪ್ಷನ್ ಇದೆ. ನಿಮ್ಮ ಮೊಬೈಲು ಅದು ಇದು ಮೂಡ ಏನೋ ಇಟ್ಕೋಬೇಕಂದ್ರೆ ಪಕ್ಕದಲ್ಲಿ ಅಲ್ಲೂ ಕೊಟ್ಟಿದ್ದಾರೆ, ಇಲ್ಲೂ ಕೊಟ್ಟಿದ್ದಾರೆ, ಸ್ಟೋರೇಜ್ ಆಪ್ಷನ್ ಇದೆ. ಬನ್ನಿ ಹಾಗೆ. ಮತ್ತು ಇನ್ನೊಂದು ಬಾಟಮ್ ಸ್ಟೋರೇಜ್ ಬರೋಲ್ಲ, ಹೆಡ್ ಸ್ಟೋರೇಜ್ ಮಾತ್ರ ಬರೋದು. ಇದು ನೋಡಿ, ಇದು ಕಿಂಗ್ ಸೈಜಲ್ಲಿರೋವಂಥದ್ದು. ಸ್ವಲ್ಪ ಮಾಡೆಲ್ ನೋಡಿ ಸ್ವಲ್ಪ ಡಿಫ್ರೆಂಟಾಗಿದೆ. ನಾನು ಆಗಲೇ ತೋರಿಸಿದಾಗ ಅದು ಒಂದು ಸ್ವಲ್ಪ ಡಿಫ್ರೆಂಟ್ ಮಾಡೆಲ್ ಇತ್ತು, ಇದೊಂಥರ ಡಿಫ್ರೆಂಟ್ ಮಾಡೆಲ್ ಇದೆ. ಸೊ ಮನೆಗೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ತರಿಸ್ಕೋಬೋದು, ಇಲ್ಲ ಮನೆಗೆ ಯಾವ ಥರ ನಿಮಗೆ ಕಸ್ಟಮೈಸ್ ಬೇಕೋ ಆ ಥರ ತರಿಸ್ಕೋಬೋದು. ಸೊ ನೆಕ್ಸ್ಟ್ ಹೋಗ್ಬಿಡೋಣ. ಇಲ್ಲಿ ನೋಡಿ, ಇದು ಪ್ಲೇನು ತುಂಬ ಚೆನ್ನಾಗಿದೆ. ಇದು ನಿಮಗೆ ಇಲ್ಲಿ ನೋಡ್ತಿರ್ಬೋದು, ಸೈಡಲ್ಲಿ ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದಾರೆ. ಇಲ್ಲಿ 2 ಸ್ಟೋರೇಜ್ ಬರುತ್ತೆ, ಆ ಕಡೆಯೂ ನಿಮಗೆ 2 ಸ್ಟೋರೇಜ್ ಬರುತ್ತೆ. ಸೊ ಓಪನ್ ಮಾಡ್ಕೊಂಡು ಏನಾದ್ರು ಸ್ಟೋರ್ ಮಾಡ್ಕೋಬೋದು. ನೆಕ್ಸ್ಟ್ ಹೋಗ್ಬಿಡೋಣ. ಇದು ನೋಡಿ, ಇದು ಸೂಪರಾಗಿದೆ. ಆ್ಯಪಲ್ ವುಡ್ ಫರ್ನಿಚರ್ ಅಲ್ವಾ, ಸೊ ಅದಕ್ಕೆ ಆ್ಯಪಲ್ದು ಒಂದು ಲೋಗೋ ಇಟ್ಬಿಟ್ಟಿದ್ದಾರೆ. ಇಲ್ಲೊಂದು ಲೋಗೋ ಕೊಟ್ಟಿದ್ದಾರೆ, ಅಲ್ಲೊಂದು ಲೋಗೋ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಹೋಗ್ಬಿಡೋಣ. ನೋಡಿ, ಇಲ್ಲೊಂದು ಸೂಪರಾಗಿದೆ. ವಾವ್, ಇದು ತುಂಬ ಚೆನ್ನಾಗಿದೆ. ಸೊ ಇದರಲ್ಲೂ ನಿಮಗೆ ಮಧ್ಯದಲ್ಲಿ ಸ್ಟೋರೇಜ್ ಬರುತ್ತೆ, ಇಲ್ಲೂ ಹಿಡನ್ ಸ್ಟೋರೇಜ್ ಆಪ್ಷನ್ ಇದೆ. ಎಲ್ಲ ಕಡೆ ಸ್ಟೋರೇಜ್ ಯಾವ ಥರ ಬೇಕು ಎಂಕ್ವೈರಿ ಮಾಡಿ, ಕಾಲ್ ಮಾಡಿ, ಪ್ರೈಸ್ ಲಿಸ್ಟ್ನ ಕಳಿಸ್ಕೊಡ್ತಾರೆ. ಇಲ್ಲಿ ಬರೀ ಸೋಫಾ, ಡೈನಿಂಗ್ ಟೇಬಲ್ ಅಲ್ಲದೆ ನಿಮಗೆ ಪೂಜಾ ಮಂದಿರ, ಮನೆಯಲ್ಲಿ ಏನಾದರೂ ಪೂಜಾ ಮಂದಿರ ಕಾನ್ಸೆಪ್ಟ್ ಏನಾದ್ರು ಮಾಡಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಸುಮ್ಮನೆ ಮಾಡ್ಸೋಕ್ಕಿಂತ ರೆಡಿಮೇಡ್ ತೊಗೊಳೋದು ಬೆಟರ್ ಆಪ್ಷನ್ ಅಂತ ಒಂದು ಬರುತ್ತೆ. ಯಾಕಂದರೆ ರೆಡಿ ಇದ್ಬಿಡುತ್ತೆ, ನೀವು ನೋಡ್ಕೊಂಡು ಹಂಗೆ ತೊಗೊಂಡು ಹೋಗ್ಬಿಡ್ಬೋದು. ವಿತ್ ಇದನ್ನು ಕೂಡ ನಿಮಗೆ ಫ್ರೀ ಡೆಲಿವರಿ ಮಾಡಿಕೊಡ್ತಾರೆ. ಸೊ ಕಂಪ್ಲೀಟ್ ನಿಮಗೆ ಲೈಟಿಂಗ್ ಆಪ್ಷನ್ ಕೂಡ ಬರ್ತಾ ಇದೆ. ಮಂದಿರ ನೋಡಿ ಯಾವ ಥರ ಚೆನ್ನಾಗಿದೆ. ವಿತ್ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು, ಸ್ಟೋರೇಜ್ ಏನಾದರೂ ಸ್ಟೋರ್ ಮಾಡ್ಕೋಬೋದು. ಅರ್ಶಿನ ಕುಂಕುಮ ಅದು ಇದು ಏನೋ ಇರುತ್ತಲ್ಲ ನಿಮ್ಮದು, ಏನಾದರೂ ಇಟ್ಕೋಬೋದು. ಇಲ್ಲ ಸರ್ ನಮಗೆ ಬೇರೆ ಥರ ಡಿಸೈನಲ್ಲಿ ಬೇಕು, ಫೋಟೋ ತೋರಿಸಿ ಮಾಡಿಸ್ಕೊಟ್ಬಿಡ್ತಾರೆ. ಸರ್ ನಮಗೆ ಆ ಡಿಸೈನ್ ಬೇಡ, ಸ್ವಲ್ಪ ಇನ್ನೊಂದು ಸ್ವಲ್ಪ ವುಡನ್ ಕಾನ್ಸೆಪ್ಟಲ್ಲಿ ಬೇಕು, ವುಡನ್ ಥೀಮಲ್ಲಿ ಬೇಕು ಅಂತ ಬಂದಾಗ ಸೊ ಇದು ಮಾಡಲು ರೆಡಿ ಇದೆ ನಿಮ್ಮ ಹತ್ರ. ಸೊ ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ಇದರಲ್ಲೂ ನಿಮಗೆ ಲೈಟಿಂಗ್ಸ್ ಆಪ್ಷನ್ ಸಿಗುತ್ತೆ. ಇದರಲ್ಲಿ ಜಾಸ್ತಿ ಸ್ಟೋರೇಜ್ ಆಪ್ಷನ್ ಇದೆ ಸರ್, ನಮ್ಮ ಮನೇಲಿ ಜಾಸ್ತಿ ಐಟಮ್ಗಳಿದೆ, ಪೂಜೆ ಐಟಮ್ಗಳು. ಸೊ ಅದಕ್ಕೆ ಆ ಥರ ಬೇಕು ಅಂತ ಬಂದಾಗ ಈ ಥರ ಮಾಡೆಲ್ಗೆ ಹೋಗ್ಬೋದು. ಇಲ್ಲೂ ಒಂದು ಡ್ರೈಯರ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಮಾಡೆಲ್ ನೋಡ್ಕೊಳ್ಳಿ, ಇದಕ್ಕೂ ನಿಮಗೆ ಕಸ್ಟಮೈಸ್ ಆಪ್ಷನ್ ಸಿಗುತ್ತೆ, ಕಲರ್ ಆಪ್ಷನ್ ಕೂಡ ಸಿಗುತ್ತೆ. ಸರ್ ನಮ್ಗೆ ಅದು ಬೇಡ, ಸ್ವಲ್ಪ ಏನೋ ಒಂಚೂರು ಗ್ರ್ಯಾಂಡ್ ಲುಕ್ಕಲ್ಲಿ ನಾನು ಹೋಗ್ತೀನಿ ಅಂತ ಬಂದಾಗ ಈ ಮಾಡೆಲ್ಗೂ ಹೋಗ್ಬೋದು. ನಿಮ್ಮ ಮನೆ ಏನಾದ್ರು ದೊಡ್ಡದಾಗಿ ಫೋಟೋ ಇದೆ ಅಂತ ಹೇಳಿದ್ರೆ ಸೊ ಹಾಕೋದಕ್ಕೂ ಒಳ್ಳೆ ಆಪ್ಷನ್ ಇದೆ. ಇಲ್ಲ ಸರ್ ನಮ್ಮ ಮನೇಲಿ ಚಿಕ್ಕ ಫೋಟೋ, ದೇವ್ರ ಸ್ವಲ್ಪ ಚಿಕ್ಕ ಇಡ್ತಾ ಇದೀವಿ ಅಂತ ಬಂದಾಗ ಇಲ್ಲೊಂದು ಪಾರ್ಟಿಷನ್ ಬೇಕು ಅಂತ ಹೇಳಿದ್ರೆ, ಒಂದು ವುಡನ್ ಹಾಕ್ಕೊಡಿ ಅಂತ ಹೇಳಿದ್ರೆ ಸೊ ಅದನ್ನು ನಿಮಗೆ ಕಸ್ಟಮೈಸ್ ಆಪ್ಷನ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಇದು ಸೈಜಸ್ಸು ನಾನು ಹೇಳ್ಬಿಡ್ತೀನಿ ನಿಮಗೆ. ಇಷ್ಟು ದೊಡ್ಡದಾಗಿ ಆಲ್ಮೋಸ್ಟ್ ನಾನು ತೋರಿಸಿರೋದೆಲ್ಲ ಹೈಟ್ ಮಾಡಲ್ಲ ಸರ್, ಅಷ್ಟು ದೊಡ್ಡ ಬೇಡ ನನಗೆ, ಇನ್ನೂ ಒಂದು ಇಲ್ಲಿವರೆಗೂ ಬೇಕು, ಒಂದು 4 ಅಡಿ ಬೇಕು, 3.5 ಅಡಿ ಬೇಕು ಅಂತ ಬಂದಾಗ ಸೊ ಕಸ್ಟಮೈಸ್ ಆಪ್ಷನ್ ಕೂಡ ಇದೆ, ಮಾಡ್ಕೋಬೋದು. ಇಲ್ಲೆಲ್ಲ ನಿಮಗೆ ಬೆಲ್ ಆಪ್ಷನ್ ಬರುತ್ತೆ, ಕೆಳಗಡೆ ಸೇಮ್ ಅದೇ ಥರನೇ ಸ್ಟೋರೇಜ್ ಆಪ್ಷನ್ ಕೂಡ ಸಿಗುತ್ತೆ. ಸರ್ ನಮ್ಮ ಮನೇಲಿ ಪೂರ್ತಿ ವುಡನ್ ಥೀಮಲ್ಲಿ ಮಾಡ್ತಾ ಇದ್ದೀವಿ ಅಂತ ಬಂದಾಗ ಈ ಥರ ಸೋಫಾಗಳನ್ನು ಯೂಸ್ ಮಾಡ್ಕೋಬೋದು ವೀಕ್ಷಕರೇ. ಇವಾಗ ತುಂಬಾ ಟ್ರೆಂಡಿಂಗಲ್ಲಿ ನಡೀತಿರುವಂಥದ್ದು ಸೊ ಬ್ರಿಕ್ಸ್ ಮಾಡೆಲ್ ಅಂತ ಹೇಳ್ತಾರೆ ನಿಮಗೆ ಸೋಫಾ. ಆಲ್ಮೋಸ್ಟ್ ಇದೂ ಅಷ್ಟೇ ಸೇಮ್ ಟೀಕ್ ವುಡ್ಡಲ್ಲೇ ಬರುತ್ತೆ ನಿಮಗೆ. ಆಲ್ಮೋಸ್ಟು ಹೇಳ್ಬೋದು ಒಂದು 50ರಿಂದ 1 ವರ್ಷವರೆಗೂ ಬಾಳಿಕೆ ಬರುತ್ತೆ. ಸೊ ಇದೇ ಥರ ಮಾಡೆಲ್ನ ನೀವು ಏನೋ ಹಾಕ್ಸ್ಕೋಬೇಕು ಅಂತ ಬಂದಾಗ ಕಾಲ್ ಮಾಡಿ. ಸೊ ಅದೇ ಥರ ಮ್ಯಾಚಿಂಗಲ್ಲಿ ಬರೋವಂಥದ್ದು ನಿಮಗೆ ಒಂದು ಟೀಪಾಯ್ ಬರುತ್ತೆ. ಇದಕ್ಕೆ ನಿಮಗೆ ಬ್ರಿಕ್ಸ್ ಮಾಡೆಲ್ ಅಂತ ಹೇಳ್ತಾರೆ. ಸೊ ಅದ್ರ ಜೊತೆ ನಿಮ್ಗೆ ಏನಾದರೂ ಉಯ್ಯಲೇ ಬೇಕು, ಎಲ್ಲ ಫುಲ್ಲು ನಮ್ಮ ಮನೇಲಿ ಟೀಕ್ ವುಡ್ಡು ಎಲ್ಲ ಥರ ಇಂಟೀರಿಯರ್ ಡಿಸೈನ್ ಮಾಡಿಸ್ತಾ ಇದ್ದೀನಿ. ಸೋಫಾ ಕೂಡ ನಿಮಗೆ ವುಡಲ್ಲಿ ನೋಡ್ತಾ ಇದ್ದೀರಾ, ಉಯ್ಯಲ್ಲೂ ಒಂದು ತೊಗೊಂಬಿಡಿ ಹೇಳ್ತೀನಿ. ಸೊ ಅದು ಮನೆಗೆ ತುಂಬ ಲುಕ್ ಕಾಣುತ್ತೆ ಅಂತ ಹೇಳ್ಬೋದು. ಸೊ ಹಾಲಲ್ಲೂ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ.
ಪ್ರೈಸು ಹೇಳ್ತಾ ಇಲ್ಲ, ಅನ್ಕೋಬೋದು ನೀವು ಪ್ರೈಸ್ ಹೇಳ್ತಾ ಇಲ್ಲ ಅಂತ. ಕಾಲ್ ಮಾಡಿ ವೀಕ್ಷಕರೇ, ಯಾಕಂದರೆ ಮಾಡೆಲ್ಸು ಒಂದೊಂದು ಮಾಡೆಲ್ಸು ಒಂದೊಂದು ಥರ ಡಿಫ್ರೆಂಟ್ ಮಾಡೆಲ್ಸ್ ಇರುತ್ತೆ. ಇವತ್ತು ಆ ಮಾಡೆಲ್ ಹೋಯ್ತು ಅಂತ ಬಂದಾಗ ನಾವು ಹೇಳಿರ್ತೀವಿ ಅಂತ ಅಂದ್ಕೊಳ್ಳಿ, 45,000 50,000 ಅಂತ ಹೇಳಿರ್ತೀವಿ. ಆ ಮಾಡೆಲ್ ನೀವು ಬಂದಾಗ ಇರಲ್ಲ, ಸ್ವಲ್ಪ ಬೇರೆ ಥರ ಮಾಡೆಲ್ಸ್ ಮಾಡಿರ್ತಾರೆ. ಸೇಮ್ ಆ್ಯಸ್ ಇಟ್ ಇಸ್ ಡಿಸೈನ್ಗೆ ಸ್ವಲ್ಪ ಜಾಸ್ತಿ ಕ್ವಾಲಿಟಿ ಫ್ಯಾಬ್ರಿಕ್ ಹಾಕಿ, ಕ್ವಾಲಿಟಿ ಡೆನ್ಸಿಟಿ ಹಾಕಿ ಮಾಡಿರ್ತಾರೆ. ಸೊ ಆವಾಗ ಪ್ರೈಸ್ ವೇರಿಯೇಷನ್ ಆಗ್ಬೋದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಪ್ರೈಸ್ನ ಹೇಳ್ತಾ ಇಲ್ಲ ಅಷ್ಟೇ. ಸೊ ಕಾಲ್ ಮಾಡಿ ಇನ್ನೂ ಡೀಟೇಲ್ಸ್ ಬೇಕಂದರೆ ಎಂಕ್ವೈರಿ ಮಾಡಿ, ಎಕ್ಸಾಕ್ಟ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಸೊ ನೀವು ಈಸಿಯಾಗಿ ಬರ್ಬೋದು ಅಂತ ಹೇಳ್ತೀನಿ. ಇದೇ ಥರ ಕಂಟೆಂಟ್ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.